हरि ओम हरि ओम पतंजलि ಯೋಗ ಸಮಿತಿ ಕರ್ನಾಟಕದ ವತಿಯಿಂದ ಈ ಸಮಯದಲ್ಲಿ ಕೇಳ್ತಾ ಇದೆಯಾ? ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಕೇಳ್ತಾ? ಹಾ ಸರ್ ಕೇಳುತ್ತೆ. ಕೇಳ್ತಾ? ಹಾ ಆಯ್ತು ಆಯ್ತು, ಕೇಳ್ತದೆ. ನೀವು ಹೇಳೋದು ಕೇಳ್ತಾ ಇದೆ? ಹಾ ಕೇಳ್ತಾ ಇದೆ. ಹಾ ನಮಸ್ಕಾರ. ಎರಡನೇ ಯೋಗ ತರಬೇತಿ ಶಿಬಿರದ 21ನೇ ದಿನದ ಸಾಯಂಕಾಲದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯರಾದ ಹಾಗೂ ಪತಂಜಲಿ ಯೋಗ ಸಂಘಟನೆಯ ಹಿತಚಿಂತಕರಾದ ಶ್ರೀ ಹನುಮಂತ್ ಮಳ್ಳಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಇವತ್ತಿನ ಈ ಒಂದು ವಿಶೇಷ ಮಣ್ಣೆ ಮದ್ದು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಅವರು ಮೂಲತಃ ಧಾರವಾಡ ಜಿಲ್ಲೆ ನರಗುಂದ ತಾಲೂಕಿನ ವಾಸನಹಳ್ಳಿಯವರು. ಅವರು ಸುಮಾರು 30 ವರ್ಷದಿಂದ ಈ ಮನೆ ಮದ್ದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರು ಸ್ವಯಂ ಸಂಜೀವಿನಿ ಅಂತ ತಮ್ಮ ಒಂದು ಮನೆ ಮದ್ದುಗಳ ಸಂಗ್ರಹ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಪುಸ್ತಕ ಇದೆ. ಈ ರಾಜ್ಯೋತ್ಸವ ದಿನದಂದು ಪ್ರಾರಂಭಿಸಿದ ಈ ನಮ್ಮ 2ನೇ ಸಕ್ಸಸ್ಫುಲ್ ಶಿಬಿರದ ಇವತ್ತಿನ ಈ ಶಿಬಿರವನ್ನ ಅವರು ನಡೆಸಿಕೊಡಲಿದ್ದಾರೆ. ಅವರಿಗೆ ನಮ್ಮೆಲ್ಲ ಯೋಗ ಸಾಧಕರ ಪರವಾಗಿ ಸುಸ್ವಾಗತ. ಈಗ ನೇರವಾಗಿ ಶ್ರೀ ಹನುಮಂತ್ ಮಳ್ಳಿ ಅವರು ಇವತ್ತಿನ ನಡೆಸಿಕೊಡ್ತಾರೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ಪತಂಜಲಿ ಯೋಗ ಸಮಿತಿಯ ವತಿಯಿಂದ ನವೆಂಬರ್ 1ನೇ ತಾರೀಕಿನಿಂದ ಆರಂಭ ಆಗಿರುವಂಥ 2ನೇ ಶಿಬಿರದ ಈ ದಿನದ ಈ ಶುಭ ಸಂದರ್ಭದ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ಪತಂಜಲಿ ಹಿತೈಷಿ ಬಂಧುಗಳಿಗೆ ನಾನು ಅನಂತ ವಂದನೆಗಳನ್ನು ತಿಳಿಸ್ತಾ, ನನ್ನ ಈ ದಿನದ ಅವಧಿಯಲ್ಲಿ ಮನೆಮದ್ದು ಅನ್ನುವಂಥ ವಿಷಯ, ಇದರ ಕುರಿತಾಗಿ ನಾನೊಂದಿಷ್ಟು ವಿಷಯವನ್ನು ತಮ್ಮ ಜೊತೆಗೆ ಹಂಚ್ಕೊತೀನಿ. ಗಮನ ಇಟ್ಟು ಕೇಳಿದ್ರೆ ಮತ್ತು ಒಂದಿಷ್ಟು ನೋಟ್ ಮಾಡಿಕೊಂಡ್ರೆ ಮತ್ತೆ ನಾವು ಅದನ್ನು ಬಳಕೆ ಮಾಡಿಕೊಂಡ್ರೆ ಅದನ್ನು ನಾವು ಮನೆಯಲ್ಲಿ ನಮಗೆ ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೋಬಹುದು. ದಯವಿಟ್ಟು ಎಲ್ಲರೂ ಒಂದು ಬುಕ್ ಪೆನ್ ಇಟ್ಕೋರಿ. ಅವ್ರು ಏನು ಹೇಳ್ತಾರೆ ಎಲ್ಲ ಬರ್ಕೋರಿ. ನಿಮಗೆ ಉಪಯೋಗ ವಸ್ತುಗಳನ್ನ ಹೇಳ್ತಾರಲ್ಲ. ಪ್ರಾರಂಭದಲ್ಲಿ ಒಂದಿಷ್ಟು ಈ ಮನೆಮದ್ದು ಅಂದರೆ ಏನು ಅನ್ನುವಂಥ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರೆ ನಮಗೆ ಔಷಧಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಏನಿದು ಮನೆಮದ್ದು ಅಂದರೆ, ಯಾಕೆ ಇದಕ್ಕೆ ಮನೆಮದ್ದು ಅಂತ ಹೇಳಿದ್ದಾರೆ? ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಉಪನಿಷತ್ತುಗಳಲ್ಲಿ ಏನು ಹೇಳುತ್ತೆ ಅಂದರೆ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ, ನಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಮ್ಮ ಮನೆಯಲ್ಲಿಯೇ ಇದೆಯಂತೆ. ನಾವು ಉಪಯೋಗಿಸುವಂಥ ಆಹಾರದಲ್ಲಿಯೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದನ್ನ ಹೇಳಿದ್ದಾರೆ. ಯಾಕಂದ್ರೆ ಈಗ ಒಂದು 80-90 ವರ್ಷದ ಆಚೆ ಕಡೆ ಇವತ್ತಿನ ಆಂಗ್ಲ ಔಷಧಿಗಳು ಇರಲಿಲ್ಲ. ಮತ್ತು ಈ ಬೇರೆ ಬೇರೆ ಪದ್ಧತಿ ಔಷಧಿಗಳೇನು ಇವತ್ತು ಮಾರುಕಟ್ಟೆಗೆ ಬಂದಾವೆ, ಅವು ಒಂದು 70-80 ವರ್ಷ 100 ವರ್ಷದ ಕೆಳಗೆ ಅವು ಇರಲಿಲ್ಲ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ, 10,000 ವರ್ಷಗಳಿಂದ ನಮ್ಮ ದೇಶದಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು, ವನಸ್ಪತಿಗಳು, ರಸೌಷಧಿಗಳು, ಈ ರೀತಿ ಔಷಧಿ
ಔಷಧಿಗಳನ್ನ ಬಳಸಿಕೊಂಡು ನಮ್ಮ ದೇಶದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡಿರುವಂತದ್ದು ಬರೆದಿಟ್ಟಿದ್ದಾರೆ, ಉಲ್ಲೇಖ ಇದೆ. ಯಾಕಂದ್ರೆ ಜಗತ್ತಿಗೆ ನಾವು ಕೊಟ್ಟಿರುವಂತದ್ದು ಆಯುರ್ವೇದ. ಆ ಆಯುರ್ವೇದದ ಮೂಲ ಯಾವುದು ಅಂದ್ರೆ ಮನೆಮದ್ದು, ವನಸ್ಪತಿಗಳು. ಅದರ ಮೂಲಕ ನಮ್ಮ ದೇಶದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು ನಮ್ದೊಂದು ಪರಂಪರೆ. ಒಂದು ಶ್ಲೋಕ ಇದೆ, ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಈ ಶ್ಲೋಕ. ಇದರ ಅರ್ಥ ಏನು ಅಂದ್ರೆ, ಈ ಶ್ಲೋಕದ ಮಧ್ಯದ ಸಾಲಿನಲ್ಲಿದೆ, ಶಬ್ದ ರಚನೆಗೆ ಬರದೇ ಇರತಕ್ಕಂಥ ಅಕ್ಷರ ಇಲ್ಲ, ಔಷಧಿಗೆ ಬರದೇ ಇರತಕ್ಕಂಥ ವನಸ್ಪತಿಗಳಿಲ್ಲ, ಸಸ್ಯಗಳಿಲ್ಲ, ಮತ್ತು ಉಪಯೋಗಕ್ಕೆ ಬರದೇ ಇರುವಂತ ವ್ಯಕ್ತಿ ಇಲ್ಲ. ಅದರ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಯೋಜಕಸ್ತತ್ರ ದುರ್ಲಭ ಅಂದ್ರೆ ಓದಿದವನಿಗೆ ಗೊತ್ತು ಈ ಅಕ್ಷರ ಯಾವ ಶಬ್ದಕ್ಕೆ ಬರುತ್ತೆ ಅಂತ. ಯಾರಿಗೆ ವನಸ್ಪತಿಗಳು ಔಷಧಿಗಳ ಬಗ್ಗೆ ಗೊತ್ತಿದೆ ಅವನಿಗೆ ಗೊತ್ತಾಗುತ್ತೆ ಈ ವನಸ್ಪತಿ, ಈ ಗಿಡ, ಈ ಸಸ್ಯ ಯಾವ್ದಕ್ಕೆ ಬರುತ್ತೆ ಅಂತ. ಹಾಗೆ ಸರಿಯಾಗಿ ತೀಕ್ಷ್ಣವಾಗಿ ಗಮನ ಹರಿಸಿದರೆ ಈ ವ್ಯಕ್ತಿಯಿಂದ ಏನ್ ಕೆಲಸ ಮಾಡಿಸ್ಬೋದು ಅಂತ ಗೊತ್ತಾಗುತ್ತೆ. ಅದಿಲ್ಲ ಅಂದ್ರೆ ನಮ್ಮ ಮನೆ ಮುಂದೆನೆ ಇರುತ್ತೆ ಅದು ವನಸ್ಪತಿ, ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮನೆ ಮುಂದೆ ನಾವು ಪೂಜೆ ಮಾಡ್ತೀವಿ, ತುಳಸಿಯನ್ನ ಸಾಕಷ್ಟು ಕಡೆ ಪೂಜೆ ಮಾಡ್ತೀವಿ. ಆದ್ರೆ ನಮಗೆ ಪೂಜೆ ಮಾಡೋದು ಗೊತ್ತಿದೆ, ಕೆಲವರಿಗೆ ಔಷಧಿನೂ ಗೊತ್ತಿರುತ್ತೆ. ತುಳಸಿ ನೂರಾರು ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೋಬಹುದು, ಹಲವಾರು ಕಾಯಿಲೆಗಳ ಮೇಲೆ ಅದನ್ನ ಗುಣಪಡಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಬೋದು. ಎಷ್ಟು ಸಸ್ಯ ಅದರಲ್ಲಿ ಹೇಳ್ತಾರೆ, ಎಷ್ಟು ಹಾಗಾದ್ರೆ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಸಸ್ಯ ರಾಶಿಗಳ ಸಂಖ್ಯೆ 21 ಲಕ್ಷ. 21 ಲಕ್ಷ ಸಸ್ಯ ರಾಶಿಗಳು ಸಹಿತ ಔಷಧಕ್ಕೆ ಬರುತ್ತೆ. ಅದರಲ್ಲಿ ಆಹಾರ ಧಾನ್ಯಗಳು, ಸೊಪ್ಪುಗಳು, ಬೇರೆ ಬೇರೆ ವಿವಿಧ ತರಕಾರಿಗಳು, ನಾನಾ ತರದ ಗಡ್ಡೆ ಗೆಣಸುಗಳು ಸಹಿತ ಔಷಧಿಗೆ ಬರುತ್ತೆ ಅಂತ ಇದೆ. ಹೌದು, ಮತ್ತೆ ಔಷಧಿಗೆ ಬರುತ್ತೆ, ಆದ್ರೆ ಇವತ್ತ್ಯಾಕೆ ನಾವು ಮತ್ತೆ ಬೇರೆ ಔಷಧಿಯನ್ನು ತಗೊಳ್ತಾ ಇದ್ದೀವಿ ಅನ್ನುವಂಥದ್ದು ಮನುಷ್ಯನಿಗೆ ಒಂದು ಯೋಚನೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಹಾಗಾಗಿದೆ ಅಂದ್ರೆ, ನಾವು ಬಳಸುವಂತ ವನಸ್ಪತಿಗಳಲ್ಲಿ ಮತ್ತು ಆಹಾರ ಪದಾರ್ಥಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಔಷಧಿಯ ಗುಣ ಕಡಿಮೆಯಾಗಿದೆ. ವನಸ್ಪತಿಗಳಲ್ಲಿ ಔಷಧಿ ಗುಣ ಇದೆ, ಆದ್ರೆ ನಮಗೆ ಬಳಸೋದು ಗೊತ್ತಿಲ್ಲ, ಯಾವ ವನಸ್ಪತಿ ಯಾವ್ದಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಆಹಾರವೇ ಔಷಧಿ ಅಂತ ಹೇಳುತ್ತೆ ಉಪನಿಷತ್ತು. ಆದ್ರೆ ಆಹಾರದಲ್ಲಿ ಇವತ್ತು ಸತ್ವ ಕಡಿಮೆಯಾಗಿದೆ. ಭೂಮಿಗೆ ನಾವು ರಾಸಾಯನಿಕವನ್ನ ಬಳಸ್ತಾ ಇರೋದ್ರಿಂದ, ಕ್ರಿಮಿ ನಿಯಂತ್ರಕವನ್ನ ಸಿಂಪರಣೆ ಮಾಡ್ತಾ ಇರೋದ್ರಿಂದ, ಭೂಮಿಯ ಫಲವತ್ತತೆ ಕಡಿಮೆ ಆಗಿರೋದ್ರಿಂದ ನಾವು ಬಳಸುವಂತ ಆಹಾರ ಪದಾರ್ಥದಲ್ಲಿಯೂ ಕೂಡ ಶಕ್ತಿ ಕಡಿಮೆ ಆಗಿದೆ. ಹಾಗೆ ನಾವು ಆಹಾರವನ್ನು ಸಹಿತ ತುಂಬಾ ಬೇರೆ ಬೇರೆ ವಿರೂಪಗೊಳಿಸಿ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಆಹಾರವನ್ನ ತಯಾರು ಮಾಡ್ತೀವಿ, ಅದನ್ನ ಫ್ರಿಡ್ಜ್ ನಲ್ಲಿ ಇಡ್ತೀವಿ. ಹಾಗೆ ಹೊರಗಡೆ ಮಾಡಿರುವಂತ ಆಹಾರವನ್ನ ತಂದು ಉಪಯೋಗಿಸ್ತೀವಿ, ಅದು ಮೊದಲೇ ಜೀರ್ಣಗೊಂಡಿರ್ತದೆ. ಹೀಗಾಗಿ ಮನುಷ್ಯನಿಗೆ ಸತ್ವ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಆ ಆಹಾರದಲ್ಲಿ ಕಡಿಮೆ ಆಗಿದೆ ಅಂದ್ರೆ ವನಸ್ಪತಿಗಳಲ್ಲಿ ಇದೆ, ಆದರೂ ಕೂಡ ಅದನ್ನ ನಾವು ಇವತ್ತು ಬಳಸೋದನ್ನ ಕಡಿಮೆ ಮಾಡಿದ್ವಿ. ಯಾವಾಗಲೂ ನಾವು ಪ್ರತಿಯೊಂದಕ್ಕೂ ಸಹಿತ ಇವತ್ತು ನಾವು ಪರಾಧೀನ ಆಗಿದ್ದೀವಿ. ನಮ್ಗೆ ಈ ತರದ ಔಷಧಿ ಇದ್ರೆ ಮಾತ್ರ ನಾವು ನಮ್ಮ ಆರೋಗ್ಯ ಸುಧಾರಿಸ್ತದೆ ಅನ್ನುವಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಹೀಗಾಗಿ ಮನೆ ಮದ್ದು ಅಂದ್ರೆ ನಮ್ಮ ಮನೆಯಲ್ಲಿ ಸಿಗುವಂತ ಪದಾರ್ಥಗಳು, ಕೈಗೆಟಕುವಂತ ಪದಾರ್ಥಗಳು, ನಮ್ಮ ಮನೆಯ ಹಿತ್ತಲಲ್ಲಿರುವಂತ ಗಿಡ ಸಸ್ಯ ರಾಶಿಗಳು, ಮತ್ತು ನಾವು ಬಳಸುವಂತ ಮಸಾಲೆ ಪದಾರ್ಥಗಳು, ನಾವು ಬಳಸುವಂತ ಗಡ್ಡೆಗೆಣಸುಗಳು, ನಾವು ಬಳಸುವಂತ ರಸ ಪದಾರ್ಥಗಳು, ಇದರ ಮೂಲಕವೇ ನಾವು ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಕೂತಿದ್ದೀನಿ.
ಹಾಗಾದ್ರೆ ನೂರಾರು ವರ್ಷದ ಹಿಂದೆ ಅಲೋಪತಿ, ಹೋಮಿಯೋಪತಿ, ಯುನಾನಿ ಇವೆಲ್ಲ ಇಲ್ಲದೆ ಇರುವಾಗ ನಮ್ಮವ್ರು ಬದುಕಿರ್ಲಿಲ್ವಾ ಅಂದ್ರೆ ನೂರಾರು ವರ್ಷ, 100, 200, 300 ವರ್ಷ ಬದುಕಿರುವಂತ ಉದಾಹರಣೆ ನಮ್ಮ ದೇಶದಲ್ಲಿದೆ. ಯಾವುದೇ ಕಾಯಿಲೆಗಳು ಬರದೇ ಇರುವಂತೆ ಬದುಕಿರುವಂತದ್ದಿದೆ. ಇವತ್ತು ಕಾಯಿಲೆನೂ ಬರ್ತಾ ಇದೆ ಮತ್ತು ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿಯೂ ಕಡಿಮೆ ಆಗಿದೆ ಮತ್ತು ಮನುಷ್ಯ ನಿಶ್ಶಕ್ತತನದಿಂದ ಬಳಲ್ತಾ ಇದ್ದಾನೆ ಮತ್ತು ಮಾನಸಿಕ ದೌರ್ಬಲ್ಯದಿಂದ ಬಳಲ್ತಾ ಇದ್ದಾನೆ. ನಾನಾ ತರದ ರೋಗಗಳಿಂದ ಇವತ್ತು ಹೊಸ ಹೊಸ ಕಾಯಿಲೆಗಳಿಂದ ಬಳಲ್ತಾ ಇದ್ದಾನೆ. ಪ್ರಮುಖವಾಗಿ ಎಷ್ಟು ರೋಗಗಳು? 108 ರೋಗ. ಅದಕ್ಕೆ ನಮ್ಮ ಈ ಸರ್ಕಾರಿ ವೈದ್ಯಕೀಯ ವಾಹನಕ್ಕೆ 108 ಅಂತ ಬರೆದಿರ್ತಾರೆ. ಹಾಗೇನೆ ವಿವಿಧ ರೋಗಗಳು ಎಷ್ಟು ಅಂದ್ರೆ 365, ಒಂದು ವರ್ಷಕ್ಕೆ 365 ದಿನ. ಇನ್ನೂ ಹಲವಾರು ರೋಗಗಳಿದೆ. ಇತ್ತೀಚಿನ ವರ್ಷಗಳಲ್ಲಿ ಇನ್ನೊಂದು 8-10 ಜಾಸ್ತಿ ಬಂದಿದೆ. ಚಿಕನ್ ಗುನ್ಯ, ಡೆಂಗ್ಯೂ ಜ್ವರ, ಈಗ ಹೊಸದಾಗಿ ಒಂದು ಕೊರೋನಾ ಅಂತ ಬಂತು. ಅದನ್ನೆಲ್ಲವನ್ನು ನಾವು ಕಾಯಿಲೆ ಅಂತ ಪರಿಗಣಿಸ್ತೀವಿ. ಕಾಯಿಲೆಗಳಲ್ಲಿ 2 ತರ, ಒಂದು ರೋಗ, ಇನ್ನೊಂದು ದೌರ್ಬಲ್ಯ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಡಿಸೀಸ್ ಬೇರೆ, ಡಿಫೆಕ್ಟ್ಸ್ ಬೇರೆ ಅಂತ. ಈಗ ಪೋಲಿಯೋ ಆಗಿದೆ, ಹುಟ್ಟು ಕಿವುಡುತನ ಇದೆ, ಹುಟ್ಟು ಕುರುಡುತನ ಇದೆ, ಇದಕ್ಕೆ ನಾವು ದೌರ್ಬಲ್ಯ ಅಂತ ಕರಿತೀವಿ. ರೋಗ ಅಂದ್ರೆ ಅವನು ಆರಾಮಾಗಿದ್ದಾನೆ, ಒಂದು ಕಾಯಿಲೆ ಬಂದಿದೆ, ಜ್ವರ ಬಂದಿದೆ, ಕೆಮ್ಮು ಬರ್ತಾ ಇದೆ, ಅಸ್ತಮಾ ಬರ್ತಾ ಇದೆ, ಅವನಿಗೆ ಮೂಲವ್ಯಾಧಿ ಇದೆ, ಇದನ್ನ ನಾವು ಕಾಯಿಲೆ ಅಂತ ಪರಿಗಣಿಸ್ತೀವಿ. ಇದನ್ನ ನಾವು ನಮ್ಮ ಮನೆಯಲ್ಲಿಯೇ, ನಮ್ಮ ಮನೆಯಲ್ಲಿರುವಂತ ನಮಗೆ ಗೊತ್ತಿರುವಂತ ಪದಾರ್ಥಗಳಿಂದನೇ ನಾವು ಇವೆಲ್ಲ ರೋಗಗಳನ್ನು ಗುಣಪಡಿಸಿಕೊಳ್ಬಹುದು. ಇಲ್ಲ ಬರದೇ ಇರುವಂತೆ ಮಾಡ್ಕೋಬಹುದು. ಬಂದಿರುವಂತ ಕಾಯಿಲೆಯನ್ನು ಸಹಿತ ಸ್ವಲ್ಪ ಒಳ್ಳೆ ಪ್ರಯತ್ನ ಮಾಡಿದ್ರೆ ಆ ರೋಗವನ್ನು ನಾವು ಉಪಶಮನ ಮಾಡಿಕೊಳ್ಬಹುದು ಮತ್ತು ನಿರ್ಮೂಲನೆಯನ್ನು ಮಾಡಿಕೊಳ್ಬಹುದು. ನಾನು ಈಗಾಗಲೇ ನನ್ನ ಪರಿಚಯದಲ್ಲಿ ಹೇಳಿದ್ರು, ಸುಮಾರು 7-8-10 ವರ್ಷದಿಂದ ಒಂದು ಪುಸ್ತಕ ಬರೆದೀನಿ. ಅದರಾಗ ಸುಮಾರು 200-250ರಷ್ಟು ಕಾಯಿಲೆಗಳಿಗೆ ಮನೆಯಲ್ಲಿಯೇ ನಾವು ಔಷಧಿಯನ್ನ ಹೇಗೆ ತಯಾರು ಮಾಡಿಕೊಳ್ಬಹುದು ಅನ್ನೋದನ್ನು ಬರೆದಿದ್ದೀನಿ. ಅದೇ ಹಿಂದಿ ಪುಸ್ತಕ ಕೂಡ ಆಗಿದೆ. ಈಗ ಒಂದೊಂದಾಗಿ ನಾವು ಮನೆ ಮದ್ದನ್ನ ನೋಡ್ತಾ ಹೋಗೋಣ. ನಾವು ಕೇಳಿದಾಗ ನಮಗೆ ಬಹಳ ಸರಳವಾದಂತಹ ರೀತಿಯಲ್ಲಿ, ನಾನು ಪುಸ್ತಕದಲ್ಲಿ ಬಹಳಷ್ಟು ಬರೆದಿದ್ದೀನಿ. ಒಂದೊಂದು ಕಾಯಿಲೆಗೆ 10 ಔಷಧಿಗಳನ್ನ ಬರೆದಿದ್ದೀನಿ. ಇದಿಲ್ಲ ಅಂದ್ರೆ ಇನ್ನೊಂದು, ಇದಿಲ್ಲ ಅಂದ್ರೆ ಮತ್ತೊಂದು, ಹೀಗೆ ಬರೆದಿದ್ದೀನಿ. ನಾನು ಇಲ್ಲಿ ಸಂಕ್ಷಿಪ್ತವಾಗಿ 1-2-3 ಹೇಳ್ತೀನಿ. ಅದನ್ನ ನಾವು ನೆನಪಿಟ್ಟುಕೊಂಡು ನಮ್ಮ ಮನೆಯಲ್ಲಿ ಮಾಡಿದ್ರೆ, ಪತಂಜಲಿ ಯೋಗ ಸಮಿತಿಯವರು ಏನಿದೊಂದು ಕಾರ್ಯಕ್ರಮ ಸರಣಿ ಇಟ್ಟುಕೊಂಡಿದ್ದಾರೆ, ಆ ಔಷಧಿಯನ್ನ ಮಾಡಿದ್ರೆ ಅದು ಸಾರ್ಥಕ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡೋಣ. ಮನುಷ್ಯನಿಗೆ ಇವತ್ತು ಪ್ರತಿಯೊಬ್ಬರಿಗೂ ಸಹಿತ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಒಂದಲ್ಲ ಒಂದು ರೀತಿಯ ಕಾಯಿಲೆ ಆಗಾಗ ಬಂದು ಹೋಗ್ತಾ ಇರ್ತದೆ. ಈಗ ಮಕ್ಕಳಿಗಂತೂ, ಸಣ್ಣ ಮಕ್ಕಳಿರುವಾಗಲೇ ಕಾಯಿಲೆಗಳು ಶುರು. ಎಷ್ಟು ವಿಚಿತ್ರ ಅಂದ್ರೆ 3 ವರ್ಷದ ಮಗು, 2 ವರ್ಷದ ಮಗು, ಹುಟ್ಟಿರುವಂತ ಮಗುವಿನ ದೇಹದಲ್ಲೂ ಸಹಿತ ಮಧುಮೇಹ ಕಾಯಿಲೆ ಇರುವಂತದ್ದು ಗೊತ್ತಾಗ್ತಾ ಇದೆ. ಅವನಿಗೆ ಬಿಳಿ ಕಾಮನಿ ಬಂದಿರುವಂತದ್ದು, ಸಣ್ಣ ವಯಸ್ಸಿನವ್ರಿಗೆ ಈ ತರದ ಕನ್ನಡಕ ಬಂದಿರೋದು, ಕಿವಿ ಮಂದ ಇರೋದು, ಬಹಳಷ್ಟು ಕಾಯಿಲೆಗಳು ಬರ್ತಾ ಇದೆ. ಇದೆಲ್ಲ ಕಾರಣ ನಮ್ಮ ದೇಶದಲ್ಲಿ ನಾವು ಬೆಳೆಯುವಂತ ಆಹಾರ ಪದಾರ್ಥಗಳಲ್ಲಿ ಸತ್ವಾಂಶಗಳ ಕೊರತೆ ಆಗಿರೋದು ಮತ್ತು ನಮಗೆ ಏನ್ ಆಹಾರವನ್ನ ಬಳಸಬೇಕು, ಯಾವ ಆಹಾರವನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದು ಕೂಡ ಇವತ್ತು ಕುಟುಂಬದಲ್ಲಿ ಕಡಿಮೆ ಆಗಿರೋದ್ರಿಂದ ಮಕ್ಕಳಲ್ಲಿ ದೌರ್ಬಲ್ಯ, ಹಾಗೆ ದೊಡ್ಡವರಲ್ಲೂ ಈ ಸಮಸ್ಯೆ ಬರ್ತಾ ಇದೆ. ನೋಡಿ, ಮನೆ ಮದ್ದು ಎಷ್ಟು ಸರಳ ಇದೆ ಅಂದ್ರೆ ನಾವು ಇದರ ಮೇಲೆ ವಿಶ್ವಾಸ ಇಡಬೇಕು. ನಿಜವಾಗ್ಲೂ ಪತಂಜಲಿ ಯೋಗ ಸಮಿತಿಯವರು ದೇಶದಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸದಿಂದಾಗಿ ಕಳೆದ 10 ವರ್ಷಗಳಲ್ಲಿ ಇಡೀ ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ. ಯೋಗ, ಪ್ರಾಣಾಯಾಮ, ಮುದ್ರಾ ಯೋಗ, ಆಯುರ್ವೇದದಲ್ಲಿ ಬರುವಂತ ಪಂಚಕರ್ಮಗಳು, ಮಾಲಿಶ್ ಮಾಡಿಸಿಕೊಳ್ಳೋದು, ಹಾಗೇನೆ
ಇವತ್ತು ಆಯುರ್ವೇದ ಔಷಧಿಗಳನ್ನು ಬಳಕೆ ಮಾಡೋದು, ಸಾವಯವ ಪದಾರ್ಥಗಳನ್ನು ಬಳಸೋದು, ಶುದ್ಧ ದೇಶೀಯ ಪದಾರ್ಥಗಳನ್ನು ಬಳಸೋದು, ದೇಶಿ ಆಕಳ ಹಾಲನ್ನು ಉಪಯೋಗಿಸುವಂಥದ್ದು, ಇದು ಇವತ್ತು ಆರಂಭ ತಗೊಂಡಿದೆ, ವೇಗ ತಗೊಂಡಿದೆ. ಆದ್ರೆ ಇನ್ನೂ ಬರಬೇಕಾಗಿರೋದು ಬಹಳ ಇದೆ. ಈಗ ನಾವು ಎಷ್ಟು ಧನ್ಯವಾದಗಳನ್ನ ಪತಂಜಲಿ ಯೋಗ ಸಮಿತಿಯವರಿಗೆ ಹೇಳಿದ್ರು ಕಡಿಮೆ, ಅಂತ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಮನೆಮದ್ದು ಅನ್ನುವಂಥದ್ದು ವಿಶ್ವಾಸದಿಂದ ಮಾಡುವಂಥದ್ದು, ನಂಬಿಕೆಯಿಂದ ಮಾಡುವಂಥದ್ದು ಮತ್ತು ಮನದಟ್ಟು ಕೇಳಿ ಇದನ್ನ ಮನೆಯಲ್ಲಿ ಶುರು ಮಾಡಬೇಕು. ಇದಕ್ಕೆ ಯಾವುದೇ ತರಹದ ವಿರುದ್ಧ ಪರಿಣಾಮ ಇರೋದಿಲ್ಲ, ಮತ್ತೆ ತುಂಬಾ ಖರ್ಚು ಕಡಿಮೆ ಇರುತ್ತೆ. ಯಾರು ಇದನ್ನ ಯಾರಿಗೆ ಬೇಕಾದ್ರೂ ಪ್ರಯೋಗ ಮಾಡಿದ್ರು ಸಹಿತ ಏನೂ ತೊಂದರೆ ಆಗೋದಿಲ್ಲ. ಆದ್ರೆ ಮಾಡಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಈಗ ನೋಡಿ, ನಾವು ಈ ಮುಖದಿಂದನೇ ಆರಂಭ ಮಾಡೋಣ ಔಷಧಿಗಳನ್ನು ಒಂದೊಂದಾಗಿ. ತಲೆನೋವು ಬರುತ್ತೆ. ತಲೆನೋವು ಬರದೇ ಇರೋರು ಬಹುತೇಕ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಹಾಸ್ಯಕ್ಕೆ ಯಾವಾಗಾರ ಹೇಳ್ತೀನಿ ಕಾರ್ಯಕ್ರಮದಲ್ಲಿ, ತಲೆನೋವು ಬಂದಿಲ್ಲ ಒಮ್ಮೆಯೂ ಅಂದ್ರೆ ಅವ್ರಿಗೆ ತಲೆನೇ ಇಲ್ಲ ಅಂತ ಅರ್ಥ ಅಂತ. ಒಮ್ಮೆ ಅರ್ಧ ತಲೆನೋವು ಬಂದಿರುತ್ತೆ, ಒಂದ್ಸಾರಿ ಬಲಕ್ಕೆ ಬರುತ್ತೆ, ಒಂದ್ಸಾರಿ ಎಡಕ್ಕೆ ಬರುತ್ತೆ, ಒಂದ್ಸಾರಿ ಹಿಂದ್ಗಡೆ ಬರುತ್ತೆ, ಒಂದ್ ಕಡೆ ಮುಂದ್ಗಡೆ ಬರುತ್ತೆ. ನಾನಾ ತರದ ತಲೆನೋವು ಬರುತ್ತೆ, ನಿರಂತರ ತಲೆನೋವು ಬರುತ್ತೆ. ಈಗ ಅರ್ಧ ತಲೆನೋವು ನೋಡೋಣ, ಮನೆ ಮದ್ದು ಏನು ಎಲ್ಲರಿಗೂ ಗೊತ್ತಿರುವಂಥದ್ದು. ತುಂಬಾ ಸರಳ, ತುಂಬಾ ಖರ್ಚು ಕಡಿಮೆ. ಪ್ರಯೋಗ ಮಾಡಿ ನೋಡಿ. ಅರ್ಧ ತಲೆನೋವು ಬಂದ್ರೆ ಬಂದಿರೋರಿಗೆ ಈ ಬಲಗಡೆ ಭಾಗದಲ್ಲಿ ಅರ್ಧ ತಲೆನೋವು ಬಂದಿದ್ರೆ ಎಡಗಡೆಯ ಮೂಗಿನಲ್ಲಿ 2 ಹನಿ ಜೇನು ಬಿಟ್ಕೊಂಡ್ರೆ ಸಾಕು. 10 ನಿಮಿಷಕ್ಕೆ ಅರ್ಧ ತಲೆನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಎಡಗಡೆ ಬಂದ್ರೆ ಬಲಗಡೆ ಹಾಕೊಂಡ್ರೆ ಎಡಗಡೆ ಬಂದಿರುವ ಅರ್ಧ ತಲೆನೋವು ಹೋಗುತ್ತೆ. ಇನ್ನು ಪೂರ್ಣ ತಲೆನೋವು ಬಂದ್ರೆ ಎರಡೂ ಕಡೆ 1-2 ಹನಿ ಜೇನುತುಪ್ಪ ಹಾಕೊಂಡ್ರೆ, 1 ಹನಿ ಹಾಕಿದ್ರೂ ಸಾಕು, ತಲೆನೋವು ಕಡಿಮೆ ಆಗುತ್ತೆ. ನಮ್ಮ ಹತ್ರ ಜೇನುತುಪ್ಪ ಇಲ್ಲ, ಒಳ್ಳೇದು. ಹಸುವಿನ ತುಪ್ಪ ಇದೆ, ದೇಸಿ ಹಸುವಿನ ತುಪ್ಪ ಇದೆ. ಈ ಜೇನುತುಪ್ಪ ಹಾಕಿದಂತೆನೆ ಹಸು ತುಪ್ಪ ಹಾಕೊಂಡ್ರು ಕೂಡ ತಲೆನೋವು, ಅರ್ಧ ತಲೆನೋವು, ಪೂರ್ಣ ತಲೆನೋವು, ನಿರಂತರ ಬರುವಂತ ತಲೆನೋವು ನಿಧಾನವಾಗಿ ಕಡಿಮೆ ಆಗುತ್ತೆ. ದಿನಾಲು ಮಲಗುವಾಗ 1 ಹನಿ ತುಪ್ಪವನ್ನ ಹಾಕೊಳ್ಬೋದು. ಈ ಹಸು ತುಪ್ಪ ಹಾಕೋದ್ರ ಬಗ್ಗೆ ಹೇಳಿದೆ, ನಾಟಿ ಹಸು, ದೇಸಿ ಹಸುವಿನ ಬಗ್ಗೆ. ಆ ತುಪ್ಪ ಹಾಕೋದ್ರಿಂದ ಏನೇನಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಇದೇ ಔಷಧಿ ಮಾಡ್ತಾ 30 ವರ್ಷ ಆಯ್ತು. ಈಗ ಮಾಡ್ತಾ ಇದ್ದು ಸರಿಸುಮಾರು 2 ಲಕ್ಷ ಜನರನ್ನ ನಾನು ಈವರೆಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದೀನಿ. ಈ ಹಸು ತುಪ್ಪವನ್ನ ಮೂಗಿನಲ್ಲಿ ಪ್ರತಿನಿತ್ಯ ಮಲಗುವಾಗ 2 ಮೂಗಿನ ಹೊರಳೆಯಲ್ಲಿ 1 ಹನಿ ಹಾಕೊಂಡ್ರೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ಗಮನ ಇಟ್ಟು ಕೇಳಿ. ಯಾರಿಗೆ ಅರ್ಧ ತಲೆನೋವು ಬರುತ್ತೆ ಅದು ಬರಲ್ಲ, ಪೂರ್ಣ ತಲೆನೋವು ಬಂದ್ರೆ ಅದು ಹೋಗುತ್ತೆ, ನಿರಂತರ ತಲೆನೋವು ಬರ್ತಿದ್ರೆ ಅದು ಹೋಗುತ್ತೆ, ಕೋಪ ಬರ್ತಾ ಇದ್ರೆ ಕೋಪ ಕಡಿಮೆ ಆಗುತ್ತೆ, ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಮಾತ್ರೆ ತಗೋತಾ ಇದೀವಿ ಅನ್ನೋರು ಇದನ್ನ 1 ಹನಿ ಹಾಕೊಂಡ್ರೆ ಪೂರ್ಣ ರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಬರುತ್ತೆ. ಮೂಗಿನಲ್ಲಿ ಗಾಯ ಆಗಿದ್ರೆ, ಹುಣ್ಣಾಗುತ್ತೆ ಮೂಗಲ್ಲಿ, ಅದು ಮಾಯ್ದು ಹೋಗುತ್ತೆ. ತುಂಬಾ ದೀರ್ಘ ಸಮಯ ಹಾಕಿದ್ರೆ ಅವನಿಗೆ ಮೂರ್ಛೆ ರೋಗ ಬರೋದು ಕಡಿಮೆ ಆಗುತ್ತೆ. ಮತ್ತೆ ಮೆದುಳಿನಲ್ಲಿ ಏನಾದ್ರೂ ವಿಕಾರಗಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಅರೆ ಹುಚ್ಚು, ದೌರ್ಬಲ್ಯ, ಮೆದುಳಿನ ದೌರ್ಬಲ್ಯ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಆರೋಗ್ಯ ಇರೋರು, ಅನಾರೋಗ್ಯ ಇರೋರು ಕೂಡ ಮೂಗಿನಲ್ಲಿ 1 ಹನಿ ತುಪ್ಪ ಹಾಕೊಂಡ್ರೆ ನಮ್ಮ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ತುಪ್ಪವನ್ನ ಒಳ್ಳೆ ಕಡೆ ಹುಡುಕಿ ಆಯುರ್ವೇದ ಅಂಗಡಿಗಳಲ್ಲಿ ಇಲ್ಲ ಮನೆಗಳಲ್ಲಿ ಇಲ್ಲ ಹಸು ಇರೋರ ಹತ್ರ ಹೋಗಿ ತಗೊಳ್ಬೇಕು. ಎಲ್ಲಿ ಬೇಕಾದ್ರಲ್ಲಿ ತಗೋಬಾರ್ದು. ತುಪ್ಪವನ್ನ ಖಾತ್ರಿ ಮಾಡ್ಕೊಂಡು ಹಸುವಿನ ತುಪ್ಪ ತಗೋಬೇಕು. ಜರ್ಸಿ ಆಕಳ ತುಪ್ಪವನ್ನ ಹಾಕೊಳ್ಬಾರ್ದು. ಯಾಕಂದ್ರೆ ಜರ್ಸಿ ಆಕಳು ಅದನ್ನು ಕರೆದಿದ್ದಾರೆ ಆಕಳು ಅಂತ, ಅದು ಆಕಳಲ್ಲ. ಆಕಳ ಹಂತ ಇರುವ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಪಿಗ್ ಕೌ ಅಂತ ಕರೀತಾರೆ. ಅದನ್ನ ಫಾರ್ಮ್ ಮಾಡಿದ್ದಾರೆ, ರೂಪಾಂತರ ತಳಿಯದು. ಅದರ ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ, ಹೀಗಾಗಿ ಆ ತುಪ್ಪವನ್ನ ಹಾಕೊಳ್ಬಾರ್ದು. ಇಷ್ಟು
ಹಸು ತುಪ್ಪ ಹಾಕೊಳ್ಳೋದ್ರಿಂದ ಮನೆ ಮದ್ದು. ಇದು ಮದ್ದು ಅಂದ್ರೆ ಔಷಧಿ, ಮನೆಯಲ್ಲೇ ಸಿಗುವಂತದ್ದು. ಇಷ್ಟು ಕೆಲಸ ಮಾಡುತ್ತೆ. ನಾನು ಕೊನೆಗೆ ನಂಬರ್ ಹೇಳ್ತೀನಿ, ನೀವು ಹೇಳಿಬೇಕಾರೆ ಒಂದು ವಾರ ಆದ್ಮೇಲೆ ಎಷ್ಟು ಆರೋಗ್ಯ ಮಾಡ್ತದೆ ತುಪ್ಪ ಅಂದ್ರೆ. ಇದು ತಲೆಗೆ ಸಂಬಂಧಪಟ್ಟಿದ್ದು. ಯಾರಿಗೆ ತಲೆ ಹೊಟ್ಟಿದೆ ಅವರು ತುಳಸಿ ಎಣ್ಣೆಯನ್ನ ಹಚ್ಕೋಬೇಕು ತಲೆಗೆ. ತುಳಸಿ ಎಣ್ಣೆ ಮಾಡೋದು ಹೇಗೆ ಅಂದ್ರೆ, ಒಂದು ಲೋಟ ಕೊಬ್ಬರಿ ಎಣ್ಣೆನ ನಾವು ಬೆಂಕಿ ಮೇಲೆ ಇಟ್ಟು ಕಾಯಿಸ್ಬೇಕು. ಅದರೊಳಗೆ ಒಂದಿಷ್ಟು ತುಳಸಿ ಎಲೆಯನ್ನ ಜಜ್ಜಿ ಹಾಕ್ಬೇಕು. ಆ ತುಳಸಿಯನ್ನ ಚೆನ್ನಾಗಿ ಕುದಿಸಿದ ಮೇಲೆ ಸೋಸಿಟ್ಕೋಬೇಕು. ಅದನ್ನ ತಲೆ ಹಚ್ಕೊಂಡ್ರೆ ತಲೆ ಹೊಟ್ಟು ಬರೋದಿಲ್ಲ, ಮತ್ತು ತಲೆಯಲ್ಲಿ ಹುಣ್ಣಾಗಿದ್ರೆ ಮಾಯ್ತದೆ. ಅದೇ ಎಣ್ಣೆನ 2 ಹನಿ ಕಿವಿಲಿ ಹಾಕೊಂಡ್ರೆ ಕಿವಿ ಸೋರೋದು ಮತ್ತು ಕಿವಿಲಿ ಶಬ್ದ ಬರೋದು, ಕಿವಿ ಮಂದ ಇರೋದು ಸಹಿತ ನಿಧಾನವಾಗಿ ಸರಿ ಮಾಡ್ತದೆ. ತುಳಸಿ ಎಣ್ಣೆಯನ್ನ ಮಾಡಿ ಹಾಕೊಳ್ಬೇಕು. 1 ಲೋಟ ಎಣ್ಣೆಗೆ ಒಂದು 30 ತುಳಸಿ ಎಲೆ ಜಜ್ಜಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಹಾಕೊಂಡ್ರೆ ಮುಖದ ಮೇಲೆ ಬಂಗಾಗಿದ್ರೆ ಹೋಗ್ತದೆ. ಚರ್ಮ ರೋಗ ಇದ್ರೆ ಅದನ್ನ ಲೇಪಿಸಿಕೊಂಡ್ರೆ ಚರ್ಮ ರೋಗ ಹೋಗುತ್ತೆ. ಅದನ್ನ ನಾನು ಮುಂದೆ ಚರ್ಮ ರೋಗದ ಸಮಯದಲ್ಲಿ ಹೇಳ್ತೀನಿ. ಇದು ತಲೆ ಹೊಟ್ಟಿಗೆ ಸಂಬಂಧಪಟ್ಟಿದೆ. ಇನ್ನು ಕಣ್ಣಿನ ತೊಂದರೆ ಇದೆ. ನಾನು ಹೇಳ್ತಾ ಇರೋದು ಮನೆ ಮದ್ದು ಆಗಿರೋದ್ರಿಂದ 4-6 ತರ ಹೇಳ್ತೀನಿ ಮನೆಯಲ್ಲಿ ಮಾಡೋದು ಏನು ಅಂತ. ಪೇಟೆಯಲ್ಲಿ ಕಿರಿಕ್ಸಾಲಿ ಸೊಪ್ಪು ಅಂತ ಕರೀತಾರೆ. ಆಮೇಲೆ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅದಕ್ಕೆ ಚಿಲಕರ್ವೆ ಅಂತ ಕರೀತಾರೆ. ಹೊಣ್ಣುಗೊಣೆ ಸೊಪ್ಪು ಅಂತ ಕರೀತಾರೆ. ನಮ್ಮ ಉತ್ತರದಲ್ಲಿ ಅದಕ್ಕೆ ಕಿರ್ಕ್ಸಾಲಿ ಅಂತ ಕರೀತಾರೆ. ಪ್ರತಿನಿತ್ಯ ನಾವು ಬಹಳ ಊರುಗಳಲ್ಲಿ ಬೆಡ್ ಕಾಫಿ ಅಂತ ಕುಡಿತಾರೆ, ಬೆಡ್ ಟೀ ಅಂತ ಹೆಸರಿಟ್ಟುಕೊಂಡು ಅದನ್ನು ಕುಡಿತಾರೆ. ಅದೇ ರೀತಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಬಾಯಿ ತೊಳೆದ ನಂತರ 1 ಕಪ್ಪು ಕಿರ್ಕ್ಸಾಲಿಯಿಂದ ಮಾಡಿರುವಂತ ಹಸಿ ರಸವನ್ನ ಕುಡಿದ್ರೆ 5 ರಿಂದ 6 ತಿಂಗಳು ದಿನಾಲು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿದ್ರೆ 55-60 ವರ್ಷದ ಒಳಗಿನವರೆಗೂ ಸಹಿತ ಕಣ್ಣು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಮಕ್ಕಳಿಗೆ ಕುಡಿದ್ರೆ ಬೇಗ ಕಣ್ಣು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಹಾಕೊಂಡಿದ್ದ ಚಸ್ಮಾ ಅದು ಹೋಗಿಬಿಡುತ್ತೆ. ಅಂಥ ಅದ್ಭುತವಾದ ಔಷಧಿಯನ್ನ ಆ ಕಿರ್ಕ್ಸಾಲಿ ರಸದಲ್ಲಿದೆ. ಇನ್ನು ಕಣ್ಣಿಗೆ ಏನ್ ಹಾಕೋಬೇಕು ಮನೆ ಮದ್ದು ಅಂದ್ರೆ, ಕಣ್ಣು ಕೆಂಪಗಾದ್ರೆ, ಕಣ್ಣಿನಲ್ಲಿ ಹೊಲಸಿದ್ರೆ, ಕಣ್ಣು ಮಂದಾಗಿದ್ರೆ, ಕಣ್ಣು ಉರಿಯಿದ್ರೆ ಅದಕ್ಕೆ 1 ಹನಿ ಬೇವಿನ ಗಿಡದಲ್ಲಿ, ಬೇವಿನ ಮರದಲ್ಲಿ ಇಟ್ಟಂತ 1 ಹನಿ ಜೇನುತುಪ್ಪವನ್ನ ಹಾಕೊಳ್ಬೇಕು. ಅದೆಲ್ಲಿ ಸಿಗುತ್ತೀರಿ ಅಂದ್ರೆ ಸಿಗುತ್ತೆ, ಪ್ರಯತ್ನ ಮಾಡಿದ್ರೆ ನನ್ನನ್ನ ಸಂಪರ್ಕ ಮಾಡಿದ್ರು ನಮ್ಮ ಮನೇಲಿ ಯಾವಾಗಲೂ ಬೇವಿನ ಗಿಡದ ಜೇನನ್ನ ನಾವು ಸಂಗ್ರಹ ಮಾಡಿ ಇಟ್ಟಿದೀವಿ. 1 ಟ್ಯೂಬ್ ಕೊಡ್ತೀನಿ, ಅದನ್ನ ದಿನ ಕಣ್ಣಿಗೆ ಹಾಕೊಂಡು 5 ನಿಮಿಷ ಬಿಟ್ಟು ಕಣ್ಣನ್ನ ಸ್ವಚ್ಛವಾಗಿ ತೊಳ್ಕೊಂಡ್ರೆ ಕಣ್ಣು ನಿಧಾನವಾಗಿ ಸ್ವಚ್ಛವಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಯಾವ ವಯಸ್ಸಿನವ್ರು ಬೇಕಾದ್ರೂ ಹಾಕೋಬಹುದು, ಲೆನ್ಸ್ ಹಾಕೊಂಡಿರೋರು ಹಾಕೋಬಾರ್ದು. ಇದು ಕಣ್ಣಿಗೆ ಸಂಬಂಧಪಟ್ಟಿದೆ. ಇನ್ನು ಮನೇಲಿ ಏನು ಮಾಡಬಹುದು ಇದಕ್ಕೆ ಅಂದ್ರೆ, ಯಾರ ಮನೆಯಲ್ಲಿ ಬೆಳ್ಳಿ ಪಾತ್ರೆ ಇರುತ್ತೆ ಆ ಬೆಳ್ಳಿ ಪಾತ್ರೆಯಲ್ಲೇ ಹಾಲು ಕಾಯಿಸ್ಬೇಕು. ಹಸು ಹಾಲು, ಎಮ್ಮೆ ಹಾಲು, ಆಡಿನ ಹಾಲು, ಈ ತರದ ಹಾಲನ್ನ ಕಾಯಿಸಿ ಆ ಬೆಳ್ಳಿ ಪಾತ್ರೆಯಲ್ಲಿ ಕಾಯಿಸಿರುವಂತ ಹಾಲನ್ನ ದಿನ 1 ಲೋಟ ಕುಡಿತಾ ಬಂದ್ರೆ ಕಣ್ಣಿನ ದೃಷ್ಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು. ಇದರ ಜೊತೆಗೆ ಗಜ್ರಿ ರಸ ಕುಡಿಬೋದು, ಮೆಂತ್ಯ ಸೊಪ್ಪಿನ ರಸ ಕುಡಿಬೋದು, ಆಮೇಲೆ ರಾಜಗಿರಿ ಸೊಪ್ಪಿನ ಕಷಾಯ ಕುಡಿಬೋದು. ಈ ರೀತಿ ಬೇರೆ ಬೇರೆದಿದೆ. ಅದರ ಒಳ್ಳೇದು ಯಾವುದು ಬಹಳ ಶ್ರೇಷ್ಠ ಅಂದ್ರೆ ಕಿರ್ಕ್ಸಾಲಿ ಸೊಪ್ಪಿನ ರಸ, ಕಣ್ಣಿಗೆ ಸಂಬಂಧಪಟ್ಟಿದ್ದು ಇದೆ. ಇನ್ನು ಆಗಲೇ ಹೇಳಿದೆ ಕಿವಿಗೆ ಸಂಬಂಧಪಟ್ಟಂತೆ ತುಳಸಿ ಎಣ್ಣೆ ಹಾಕೊಳ್ಬೇಕು ಅಂತ. ಅದನ್ನ ದಿನಾಲು 2 ಅಥವಾ 3 ಹನಿ ಹಾಕೊಂಡು ರಾತ್ರಿ ಬೆಳಿಗ್ಗೆ ಕಿವಿಯನ್ನ ಸ್ವಚ್ಛವಾಗಿ ಒರೆಸಿಕೊಂಡ್ರೆ ಕಿವಿ ಸ್ವಲ್ಪ ದಿವಸದಲ್ಲಿ ಅದರೊಳಗೆ ಗಾಯ ಹುಣ್ಣಿದ್ರೆ ಅದು ಮಾಯಿ ಹೋಗ್ತದೆ. ಇದು ಕಿವಿಗೆ ಸಂಬಂಧಪಟ್ಟಿದೆ. ಇನ್ನು ಹಲ್ಲಿಗೆ ಸಂಬಂಧಪಟ್ಟದ್ದು ಹೇಳೋದಾದ್ರೆ, ಹಲ್ಲಿಗೆ ನಮ್ಮ ಮನೆಗಳಲ್ಲಿ ಅಥವಾ ಇವತ್ತು ದೇಶದಲ್ಲಿ ಬಹಳ ವರ್ಷಗಳಿಂದ ಎಷ್ಟೊಂದು ತರದ ಪೇಸ್ಟ್ಗಳನ್ನ ನಾವು ಬಳಸ್ತೀವಿ. ಅದು ಪೇಸ್ಟ್ ಎದರಲ್ಲೇ ಮಾಡ್ತಾರಂತೂ ತುಂಬಾ ಜನರಿಗೆ ಗೊತ್ತಿದೆ. ಅದರಲ್ಲಿ ಈ ದನಗಳ ಎಲುಬನ್ನ ಪುಡಿ ಮಾಡಿ ಅದನ್ನ ಅದರಲ್ಲಿ ಸೇರಿಸ್ತಾರೆ ಅಂತ ನಮ್ಗೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ಮನೆಗಳಲ್ಲಿ ಬೇರೆ ಬೇರೆ ತರದ ವಿದೇಶಿ ಕಂಪನಿಗಳ ಪೇಸ್ಟ್ ಕೂಡ ಇವತ್ತೂ ಸಹಿತ ಮುಲಾಮುಗಳು ನಮ್ಮ ಬಚ್ಚಲ್ ಮನೇಲಿ ಇದಾವೆ.
ಪತಂಜಲಿಯವರು ಅದ್ಭುತವಾದಂತ ಪೇಸ್ಟ್ಗಳನ್ನು ತಂದಿದ್ದಾರೆ. ದಂತಕಾಂತಿ ಅಂತ ಬೇರೆ ಬೇರೆ ರೀತಿಯ ಆಯುರ್ವೇದ ಇದ್ರೂ ಕೂಡ ನಮ್ಮ ಮನೆಯಲ್ಲಿ ಇವತ್ತು ಬೇರೆ ಬೇರೆ ಮುಲಾಮುಗಳು ನಮ್ದು ಕಣ್ಣಿಂದ ಇದಾವೆ. ನಾನು ಮನೆ ಮದ್ದು ಹೇಳ್ತೀನಿ ಕೇಳಿ, ಎಷ್ಟು ಸುಲಭ, ಖರ್ಚಿಲ್ಲದೆ ಮಾಡುವಂಥದ್ದು ಹೇಳ್ತೀನಿ. ನಿಮ್ದು ಬ್ರಷಲ್ಲಿ ತಿಕ್ತಿರೋ ಬ್ರಷಲ್ಲಿ ತಿಕ್ಕ್ರಿ, ಇಲ್ಲ ಕೈಲಿ ತಿಕ್ತಿರೋ ಕೈಲಿ ತಿಕ್ಕ್ರಿ. ನಾಳೆ ಬೆಳಿಗ್ಗೆನೆ ನಿಮ್ ಬಂಧು ಬಳಗಕ್ಕೆಲ್ಲ ಹೇಳ್ರಿ, ನೀವು ಮಾಡ್ರಿ, ನನಗೂ ಫೋನ್ ಮಾಡಿ ಹೇಳಿ. ಆ ಬ್ರಷಿನ ಮೇಲೆ 4 ರಿಂದ 5 ಹನಿ ಜೇನುತುಪ್ಪ ಹಾಕೊಂಡು ಹಲ್ಲು ಉಜ್ಜಿರಿ. ಹಲ್ಲು ಅದ್ಭುತವಾಗಿ ಸ್ವಚ್ಛ ಆಗ್ತವೆ ಮತ್ತು ಗಟ್ಟಿ ಆಗ್ತವೆ. ಆ ಜೇನೊಳಗೆ ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ತಿಕ್ಕೊಳ್ಳಿ, ಇಲ್ಲಾಂದ್ರೆ 1-2 ತುಳಸಿಯಲ್ಲಿ ತಿಂದು ಜೇನುತುಪ್ಪದಿಂದ ಹಲ್ಲು ಉಜ್ಜಿಕೊಳ್ಳಿ. ಹಲ್ಲು ಅದ್ಭುತವಾಗಿ ಸ್ವಚ್ಛ ಆಗ್ತವೆ. ನಾನೇ ಜೇನುತುಪ್ಪದಲ್ಲಿಯೇ ತಯಾರು ಮಾಡಿರುವಂತದ್ದು ಒಂದು ಹಲ್ಲಿನ ಮುಲಾಮನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಹಲ್ಲಿಗೆ ಸಂಬಂಧಪಟ್ಟಿದೆ. ಇನ್ನು ಹಲ್ಲು ನೋವು ಬರ್ತದೆ ಬಹಳ ಜನರಿಗೆ. ಹಲ್ಲು ನೋವು ಬಂದ್ರಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ತಕ್ಷಣ ಮನೆಯಲ್ಲಿ ಇರೋದು ಹೇಳ್ತೀನಿ, ನೀವು ಅದನ್ನ ಮಾಡಿ, ನಿಮ್ಮ ಹಲ್ಲು ನೋವು 5 ನಿಮಿಷದಲ್ಲಿ ಕಡಿಮೆ ಆಗುತ್ತೆ. 1 ಚಿಟಿಕೆಯಷ್ಟು ಶ್ರೀಗಂಧದ ಪುಡಿ ತಗೋಬೇಕು, 1 ಚಿಟಿಕೆಯಷ್ಟು ಶುಂಠಿ ಪುಡಿಯನ್ನ ಕೂಡಿಸ್ಬೇಕು. 2 ಕೂಡಿಸಿ ಹಲ್ಲು ಯಾವ್ದು ನೋವಿದೆ ಅಲ್ಲಿ ಹಾಕೊಂಡ್ ಬಿಟ್ರೆ ಸಾಕು, 5 ನಿಮಿಷಕ್ಕೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಅದಿಲ್ಲ ಅಂದ್ರೆ ಬೆಳ್ಳುಳ್ಳಿ ಮತ್ತು ಸೈಂದ್ರ ಲವಣ ಉಪ್ಪನ್ನ ಜಜ್ಜಿ ಬಿಟ್ಟು ಆ ಜಾಗದಲ್ಲಿ ಇಟ್ಕೋಬಹುದು, ಇಲ್ಲ ತುಳಸಿ ಎಲೆಯನ್ನ ಜಜ್ಜಿ ಆ ಜಾಗದಲ್ಲಿ ಇಟ್ಕೊಳ್ಬಹುದು. ಇಂಥ ಬೇಕಾದಷ್ಟು ಹಲ್ಲಿಗಿದಾವೆ. ಇದನ್ನ ಮಾಡಿ ಹಲ್ಲನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನ ನೋಡಿ, ಇವತ್ತು ಹಲ್ಲು ಅಲ್ಲಾಡಿದ್ರೆ ತೆಗಿಬೇಕು, ಬೇರೆ ಹಲ್ಲು ಹಾಕಿಸ್ಬೇಕು. ಏನು ಮಾಡಕ್ ಬರೋದಿಲ್ಲ. ಹಲ್ಲು ಅಲ್ಲಾಡೋದು ಬೇರೆ ಬೇರೆ ಕಾರಣದಿಂದ. ನಾವು ಬಳಸುವಂತ ಕ್ಷಾರಯುಕ್ತ ಮುಲಾಮ್ ಆಗಿರ್ಬೋದು, ವಿಪರೀತವಾದ ಬಿಸಿಯಾದ ಪದಾರ್ಥವನ್ನ ಸೇವನೆ ಮಾಡೋದಾಗಿರ್ಬೋದು, ನಾನಾ ತರದಿಂದ ಹಲ್ಲು ಸಡಿಲಾಗ್ತವೆ. ಅದಕ್ಕೆ ಹಲ್ಲು ಸಡಿಲಾಗಿರೋದು ಗಟ್ಟಿ ಆಗುವಂಥದ್ದು ಮನೆ ಮದ್ದು ಹೇಳ್ತೀನಿ. ಪ್ರಯೋಗ ಮಾಡಿ, ಒಂದಿಷ್ಟು ದಿನಗಳ ಕಾಲ ಮಾಡಿ, 15 ದಿನ 20 ದಿನ ತಿಂಗಳವರೆಗೆ ಮಾಡಿ, ಅಲ್ಲಾಡೋ ಹಲ್ಲು ಗಟ್ಟಿ ಆಗುತ್ತೆ. ಈ ದಾಳಿಂಬೆ ಹಣ್ಣನ್ನ ನಾವು ನೋಡಿದೀವಿ. ಆ ದಾಳಿಂಬೆ ಹಣ್ಣನ್ನ ತಗೊಂಡ್ ಬರ್ರಿ, ಒಂದ್ ಸ್ವಲ್ಪ ಕಾಯಿ ಇರುವಂತದ್ದನ್ನು ತಗೊಂಡ್ ಬರ್ರಿ. ಹಣ್ಣು ಬಾಳ ಬೇಡ, ಕಾಯಿ ಇರೋದನ್ನ ಹುಡುಕ್ರಿ. ಆ ಕಾಯಿಯನ್ನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ನೀರಿನಲ್ಲಿ ಹಾಕಿ ಕುದಿಸ್ರಿ. ಆ ಸಿಪ್ಪೆಯನ್ನ 1-2 ಲೋಟ ನೀರಲ್ಲಿ, ಆ ನೀರನ್ನ ಕುದಿಸಿ ಚೆನ್ನಾಗಿ ಸೋಸಿಬಿಟ್ಟು ಒಂದು ಥರ್ಮಸಲ್ಲಿ ಇಟ್ಕೊಳ್ಳಿ. 5-6 ದಿನದವರೆಗೆ ಅಥವಾ 3 ದಿನದವರೆಗೆ ಪ್ರತಿದಿನ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಬಾಯೊಳಗೆ ಸ್ವಲ್ಪ ಆ ಕುದಿಸಿರುವಂತ ನೀರನ್ನು ಹಾಕೊಳ್ಳಿ. ನೀರು ಹಾಕೊಳ್ಳುವಾಗ ಆರಿರ್ಬೇಕು. ಆ ನೀರನ್ನ ದಿನಾಲು ಬಾಯೊಳಗೆ ಹಾಕೊಂಡು ಒಂದು 3-4 ನಿಮಿಷ ಮುಕ್ಕಳಿಸ್ರಿ. ಬಾಯನ್ನ ಗಾರ್ಗ್ಲಿಂಗ್ ಮಾಡೋದಂತಾರಲ್ಲ ಹಂಗೆ ಮುಕ್ಕಳಿಸ್ರಿ. ನಿಧಾನವಾಗಿ ಹಲ್ಲು ತನ್ನಿಂತಾನೇ ಬಿಗಿ ಆಗ್ತಾ ಬರುತ್ತೆ, ಹಲ್ಲು ಗಟ್ಟಿ ಆಗುತ್ತೆ. ಇದು ಬಹಳ ಅದ್ಭುತವಾದಂತ ಹಲ್ಲನ್ನ ಗಟ್ಟಿ ಮಾಡಿಕೊಳ್ಳುವಂತ ಔಷಧಿ ಇದು. ಇನ್ನು ಬಾಯಿಯೊಳಗೆ ಹುಣ್ಣಾಗ್ತದೆ. ತುಂಬಾ ಜನ ಬಾಯಿ ಹುಣ್ಣು ಅಂತಿರ್ತಾರೆ. ಇದು ಅಜೀರ್ಣದಿಂದ ಬರ್ತದೆ, ಸತ್ವಾಂಶಗಳ ಕೊರತೆಯಿಂದ ಬರ್ತದೆ, ನೀರಿನ ಒಂದಿಷ್ಟು ಕಡೆ ದೋಷದಿಂದನೂ ಬರುತ್ತೆ. ಆಹಾರದ ದುಷ್ಪರಿಣಾಮ ಆಗಿ ಬಾಯಿ ಮೇಲೆ ಅದು ಗುಳ್ಳೆಗಳು ಬರ್ತವೆ, ಒಡಿತವೆ. ಅದಕ್ಕೆ ಗಂಧವನ್ನ ತೆಗೆದ್ಬಿಟ್ಟು, ಗಂಧದ ಕೊರಡನ್ನ ತೆಗೆದು ಬಾಯಿಗೆ ಹಚ್ಕೊರಿ. ಬಹಳ ಬೇಗ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ನಿಮ್ಮನೇಲಿ ಯಾರು ಮಕ್ಕಳು, ಸಣ್ಣ ಮಕ್ಕಳು ಅಥವಾ ದೊಡ್ಡವರು ತೊದಲಿಸ್ತಾರೆ, ಮಾತಾಡುವಾಗ ಒಂಥರ ಮಾತಾಡ್ತಿರ್ತಾರೆ, ನಾಲಿಗೆಯನ್ನ ಮಾಡ್ತಾರೆ, ಅಂಥವ್ರು ದಿನಾಲು ಶಂಖದಲ್ಲಿ ಇಟ್ಟಿರ್ತಕ್ಕಂಥ ನೀರನ್ನ ಸೇವನೆ ಮಾಡ್ರಿ. ಹಾಗೇನೆ ಪ್ರತಿನಿತ್ಯ 5 ಬಾರಿ ಮೃತ್ಯುಂಜಯ ಮಂತ್ರ ಹೇಳಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೀವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದನ್ನ ಹೇಳ್ತಾ ಹೋಗ್ರಿ. ದಿನಾಲು 5 ಬರೆ 10 ಬರೆ ಹೇಳಿ. ಸ್ವಲ್ಪ ದಿವಸದಲ್ಲಿ ಅವರು ಬದಲಿಸುವಂಥದ್ದು ಹೋಗ್ತದೆ. ನೋಡಿ ಮನೆಯಲ್ಲೇ ಮತ್ತು ಎಷ್ಟು ಚೆನ್ನಾಗಿ. ಯಾರು ನಿತ್ಯ ಸಾಧನೆ ಮಾಡ್ತಾರೆ ಅವ್ರಿಗೆ 2 ತಿಂಗಳು 3 ತಿಂಗಳಿಗೂ ಅದು ಬದಲಿಸುವಂಥದ್ದು ಹೋಗುತ್ತೆ. ಯಾರಿಗೆ ಹೋಗಿದೆ, ನನ್ನ ಹತ್ರ ದಾಖಲೆ ಇಟ್ಕೊಂಡಿದ್ದೀನಿ, ಬೇಕಾದ್ರೆ ಅವ್ರು ಫೋನ್ ಮಾಡಿ ಕೇಳಿ, ನೀವು ಹೇಳ್ತಾರೆ. ಇದು
ನಾವು ನಮ್ಮ ಹಿರಿಯರು ಹೇಳಿಕೊಟ್ಟಂತ ಆಧಾರದ ಮೇಲೆ ಇದನ್ನು ಮಾಡಿರೋದು, ಇದು ಅನುಭವದ ಮೇಲೆ ಬಂದಿರೋದು ಮತ್ತು ಪ್ರಯೋಗ ಮಾಡಿ ಇದನ್ನು ನಾವು ಕಂಡುಕೊಂಡಿದ್ದೀವಿ. ಮೃತ್ಯುಂಜಯ ಮಂತ್ರ ಹೇಳಿದ್ರೆ ತೊದಲಿಸುವಿಕೆ ಹೋಗುತ್ತೆ, ಶಂಖದಲ್ಲಿರೋ ನೀರು ಕುಡಿಬೇಕೋ ಇವೆರಡೂ ಮಾಡ್ರಿ, ತೊದಲಿಸುವಿಕೆ ಹೋಗುತ್ತೆ. ಇನ್ನು ಚರ್ಮದ ವಿಷಯಕ್ಕೆ ಬರೋದಾದ್ರೆ, ಚರ್ಮಕ್ಕೆ 16 ರೀತಿ ಕಾಯಿಲೆ ಇದೆ. ಸುಮಾರು 36 ರೀತಿಯ ಚರ್ಮ ರೋಗ ಅಂತ ಹೇಳ್ತಾರೆ. ಗಜಕರ್ಣ, ಸಿಬ್ಬು, ಹುಳಕಡ್ಡಿ, ಕುರುಕು, ಕಜ್ಜಿ, ಗಜಕರ್ಣ, ಇಸುಬು, ಹೀಗೆ ಬೇರೆ ಬೇರೆ ರೀತಿಯ ಚರ್ಮ ರೋಗಗಳಿದ್ದಾವೆ. ಅದರಲ್ಲಿ ಕೊನೆಯದಾಗಿ ಸೊರಿಯಾಸಿಸ್ ಅಂತ ಹೇಳ್ತಾರೆ, ಅದಕ್ಕೆ ಚರ್ಮ ಕುಷ್ಠ ಅಂತ ಕರೀತಾರೆ. ಎಷ್ಟೋ ವರ್ಷ ಆಗಿರ್ತದೆ ಆ ಚರ್ಮ ರೋಗ, ಹಾಗೆ ಇರುತ್ತೆ, ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಅದು ನಿರ್ಮೂಲನೆ ಆಗೋದಿಲ್ಲ. ಚರ್ಮ ರೋಗ ಏಕೆ ಬರುತ್ತೆ ಅಂತ ಹೇಳ್ತೀನಿ. ಇದು ರಕ್ತ ದೋಷದಿಂದ ಬರುತ್ತೆ. ರಕ್ತ ಯಾಕೆ ದೋಷ ಆಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಬೇಡವಾದಂತ ಕಲ್ಮಶ ಇರೋದ್ರಿಂದ ಚರ್ಮ ರೋಗ ಬರುತ್ತೆ. ಸರ್ವರೋಗ ಕಾರಣಂ ಮಲವಶಂ ಅಂತಿದೆ. ದೇಹದಲ್ಲಿ ಮಲವು ಸಂಗ್ರಹ ಆದರೆ ಅದು ಯಾವುದೇ ರೀತಿಯ ಚರ್ಮ ರೋಗ ಬರುತ್ತೆ. ಎಷ್ಟೇ ತರದ ಬಾಹ್ಯ ಲೇಪನ ಮಾಡಿದ್ರೆ, ಎಷ್ಟೇ ತರದ ಇಂಗ್ಲಿಷ್ ಔಷಧಿಗಳನ್ನ ಮಾಡಿದರೂ ಕೂಡ ಚರ್ಮ ರೋಗ ರಕ್ತ ಶುದ್ಧಿಯಾಗದೆ ಹೋಗೋದಿಲ್ಲ. ಇದನ್ನ ನಾವೆಲ್ಲ ನೆನ್ಪಿಟ್ಕೋಬೇಕು. ರಕ್ತ ಶುದ್ಧಿ ಆಗೋದಕ್ಕೆ ಏನ್ ಮಾಡ್ಬೇಕು? ನಾ ಮೂಲವನ್ನೇ ಹೇಳಕತ್ತೀನಿ. ಈಗ ನಾನೊಂದೆರಡು ಔಷಧಿ ಹೇಳ್ತೇನೆ, ಔಷಧಿ ತಗೊಂಡ ತಕ್ಷಣ ಹೋಗಿ ಬಿಡೋದಿಲ್ಲ. ರಕ್ತ ಶುದ್ಧಿ ಆಗ್ಲಿಕ್ಕೆ ನಾವು ಮನೆಯಲ್ಲಿ ಏನು ಉಪಚಾರ ಮಾಡ್ಕೋಬೇಕು, ಅದು ಮನೆ ಮದ್ದೆ. ಸೋಪನ್ನ ಹಚ್ಕೋಬಾರ್ದು, ಹಚ್ಕೊಂಡ್ರೆ ಆಯುರ್ವೇದ ಸೋಪನ್ನ ಹಚ್ಕೊಳ್ಬೇಕು. ಸಾಬೂನು ಅಂತ ಏನ್ ಕರಿತೀವಿ, ಹಾಗಾದ್ರೆ ಏನ್ ಹಚ್ಕೊಳ್ಬೇಕು? ಬೆಸ್ಟ್ ಸೋಪ್ ಯಾವುದು ಅಂದ್ರೆ ಕಡಲೆ ಹಿಟ್ಟು. ನಾನು ಮನೆ ಮದ್ದು ಹೇಳಕತ್ತೀನಿ. ಕಡಲೆ ಹಿಟ್ಟು, ಹೆಸರಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಅದಕ್ಕೆ ಸ್ವಲ್ಪ ಅರಿಶಿಣ ಸೇರಿಸಿ, ಕರ್ಪೂರ ಸೇರಿಸಿ ಅದನ್ನ ಸ್ನಾನಕ್ಕೆ ಉಪಯೋಗಿಸ್ಬೇಕು. ಅದರಲ್ಲಿ ಯಾವ ಕೆಮಿಕಲ್ ಇಲ್ಲ, ಅದ್ಭುತವಾಗಿ ಸ್ವಚ್ಛ ಆಗುತ್ತೆ. ನೀವು ಈಗಲಿಂದ ದಿನಾಲು ಕಡಲೆ ಹಿಟ್ಟು ಬಳಸ್ತಾ ಹೋಗಿ ಅಥವಾ ಅಕ್ಕಿ ಹಿಟ್ಟು ಸ್ನಾನ ಮಾಡ್ತಾ ಹೋಗ್ರಿ, 1 ತಿಂಗಳಲ್ಲಿ ನಿಮಗಿರುವಂತ ಚರ್ಮ ರೋಗದಲ್ಲಿ ಅರ್ಧ ಭಾಗದಷ್ಟು ಕಡಿಮೆ ಆಗುತ್ತೆ. ನೋಡಿ, ಬರೀ ಸೋಪ್ ಹಚ್ಚೋದು ಬಿಡೋದ್ರಿಂದಾನೆ. ಯಾಕಂದ್ರೆ ಸೋಪ್ ಹಚ್ಚೋದ್ರಿಂದ ಅದು ಜಾರುವುದರಿಂದ ದೇಹದಲ್ಲಿ ಚರ್ಮದ ಮೇಲೆ ಮರ್ದನ ಆಗದೆ ಇರೋದ್ರಿಂದ, ಬೆವರು ರಂಧ್ರಗಳು ಬಂದಾಗಿರೋದ್ರಿಂದ, ಬೆವರು ಚೆನ್ನಾಗಿ ಬರದೇ ಇರೋದ್ರಿಂದ ಚರ್ಮದ ಒಳಗಡೆ ಅದು ಚರ್ಮ ರೋಗ ಆಗಿ ಬರ್ತಾ ಇರ್ತದೆ. ಅದಕ್ಕೆ ಕಡಲೆ ಹಿಟ್ಟು ಹಚ್ಚೋದು, ಅಕ್ಕಿ ಹಿಟ್ಟು ಹಚ್ಚೋದು, ಹೆಸರಿಟ್ಟು ಹಚ್ಕೊಂಡು ಸ್ನಾನ ಮಾಡೋದನ್ನ ಮಾಡಬೇಕು ಇಡೀ ದೇಹಕ್ಕೆ. ಅಕಸ್ಮಾತ್ ನಮ್ಗೆ ಕಡಲೆ ಹಿಟ್ಟು ಹಚ್ಚೋಕೆ ಆಗ್ಲಿಲ್ಲ ಅಂದ್ರೆ ಆಯುರ್ವೇದಿಯ ಈ ಗೋವಿನಿಂದ ತಯಾರು ಮಾಡಿರ್ತಕ್ಕಂಥ, ಗೋಮಯದಿಂದ ತಯಾರು ಮಾಡಿರ್ತಕ್ಕಂಥ ಸಾಬೂನನ್ನ ಬಳಸ್ಬೋದು, ಸೀಗೆಕಾಯಿ ಪುಡಿಯನ್ನ ಬಳಸ್ಬೋದು. ಹೀಗೆ ಒಂದೇ ಕೆಲಸ ಏನು ಅಂದ್ರೆ ನಮ್ಮ ಮನೇಲಿ ಸಿಗುವಂತ ಕಡಲೆ ಹಿಟ್ಟಿಂದ ಸ್ನಾನ. ರಕ್ತ ಶುದ್ಧಿಗೆ ಏನ್ ಮಾಡ್ಬೇಕು ಅಂದ್ರೆ ತುಳಸಿ ಕಷಾಯವನ್ನ ಕುಡಿಬೇಕು. ತುಳಸಿ ಕಷಾಯ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಗಮನ ಇಟ್ಕೊಂಡು ಕೇಳಿ. ಇತ್ತೀಚೆಗೆ ಕೊರೋನಾ ಬಂದಾಗ ಇಡೀ ದೇಶದಲ್ಲಿ ಕಷಾಯ ಕುಡಿಬೇಕು ಅಂತ ಹೇಳಿದ್ರು. ಕಷಾಯ ಅಂದ್ರೆ ಅದನ್ನ ಕಾಯಿಸಿ ಮಾಡುವುದು. ನೀರು 1 ಲೋಟ ಬೆಂಕಿ ಮೇಲೆ ಇಡಬೇಕು, ಕಾಲು ಭಾಗ ಹೋಗುವ ಹೊರಗೆ ಆ ನೀರನ್ನು ಕುದಿಸ್ಬೇಕು. ಅದರೊಳಗಡೆ ಒಬ್ಬ ವ್ಯಕ್ತಿಗೆ 10 ರಿಂದ 15 ತುಳಸಿ ಎಲೆಯನ್ನ ಹಾಕ್ಬೇಕು, ಜಜ್ಜಿ ಹಾಕ್ಬೇಕು. 1 ಅಥವಾ 2 ಕಾಳುಮೆಣಸನ್ನು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೇಕು. ಈ ಕಷಾಯವನ್ನ ಬೆಳಿಗ್ಗೆ 1 ಸಾರಿ ಮತ್ತು ಸಾಯಂಕಾಲ 1 ಸಾರಿ ಕುಡಿತಾ ಹೋಗ್ಬೇಕು. ಹಾಲನ್ನ ಸೇರಿಸಬಾರ್ದು, ಬರೀ ತುಳಸಿ ಕಷಾಯವನ್ನ ಕುಡಿತಾ ಹೋಗ್ಬೇಕು. ದಿನಾಲು 2 ಸಾರಿ ಕುಡಿದ್ರೆ 100 ದಿನ ಆದ್ರೆ ನಮ್ಮ ದೇಹದಲ್ಲಿರುವಂತ 5.5 ಲೀಟರ್ನಷ್ಟು ರಕ್ತದಲ್ಲಿರುವಂತ ವಿಷ ಪದಾರ್ಥಗಳು ನಾಶ ಹೊಂದುತ್ತವೆ. ಅವಾಗ ರಕ್ತ ಶುದ್ಧಿ ಆದ ಮೇಲೆ ಚರ್ಮ ರೋಗ ಯಾವುದು ಇರೋದಿಲ್ಲ. ಚರ್ಮ ಪಳಪಳ ಅಂತ ಹೊಳಿಲಿಕ್ಕೆ ಶುರು ಮಾಡುತ್ತೆ. ಚರ್ಮದ ಮೇಲೆ ಕಲೆಗಳು ಮಾಯ ಆಗುತ್ತವೆ. ಈಗ ಕೇಳಿಸ್ಕೊಳ್ಳಿ,
ತುಳಸಿ ಕಷಾಯವನ್ನ ಕುಡಿದ್ರೆ ಮಾಡೋದು ಹೇಗೆ ಅಂತ ಹೇಳಿದೀನಿ. ತುಳಸಿ ಕಷಾಯ ಕುಡಿದ್ರೆ ಎಷ್ಟು ಕಾಯಿಲೆ ಹೋಗ್ತವೆ ಅಂತ ಹೇಳ್ತೀನಿ, ಕೇಳಿ. ದಿನ 2 ಸಾರಿ ಕುಡಿಬೇಕು. ಈಗ ಕೆಲವು ಜನರಿಗೆ ಹೇಗಂದ್ರೆ ಚಹಾದ ರೂಢ ಆಗ್ಬಿಟ್ಟಿದೆ. ಒಂದ್ ಊರಾಗ ಒಬ್ರಿಗೆ ಕೇಳಿದ್ರು, ತುಳಸಿ ಕಷಾಯವನ್ನ ಚಹಾ ಕುಡಿದ ಮೇಲೆ ಕುಡಿಬೇಕೋ ಏನು ಮೊದಲು ಕುಡಿಬೇಕು ಅಂತ. ಚಹಾ ಕುಡಿಬೇಕು ಅಂತ ಏನಿಲ್ಲ, ಕುಡಿಬಹುದು, ಒಂದ್ಸಾರಿ ಕುಡಿಬಹುದು, ಏನಾರು ಆಹಾರ ತಗೊಂಡು ಕುಡಿಬಹುದು. ಚಹಾ ಜಾಸ್ತಿ ಕುಡಿದ್ರೆ ಪಿತ್ತ ಆಗ್ತದೆ, ಪಿತ್ತದಿಂದ ಅಜೀರ್ಣ ಉಂಟಾಗ್ತದೆ. ಅಜೀರ್ಣ ಆದಾಗ ದೇಹದಲ್ಲಿ ಕಲ್ಮಶ ಸಂಗ್ರಹ ಆಗುತ್ತೆ. ಆ ಕಲ್ಮಶ ಸಂಗ್ರಹ ಆದ್ರೆ ಕಾಯಿಲೆ ಬರ್ತದೆ. ನೋಡ್ರಿ, 365 ರೋಗಗಳು, ಸರ್ವರೋಗ ಕಾರಣ ಯಾವುದು ಅಂದ್ರೆ ಮಲವಶ ಅಂತ ಹೇಳಿದ್ದಾರೆ. ದೇಹದಲ್ಲಿ ಕಲ್ಮಶ ಸಂಗ್ರಹ ಆದ್ರೆ ರೋಗ ಬರುತ್ತೆ. ಇನ್ನೊಂದು ಹೇಳಿದ್ದಾರೆ, ಸರ್ವರೋಗ ಕಾರಣ ಅಜೀರ್ಣಂ ಅಂತ ಹೇಳಿದ್ದಾರೆ. ಯಾರಿಗೆ ಅಜೀರ್ಣ ಇದೆಯೋ ಅವ್ರಿಗೆ ಏನ್ ಬೇಕಾದ್ರೂ ಕಾಯಿಲೆ ಬರುತ್ತೆ. ಇದೆಲ್ಲ ಆಗಬಾರ್ದು ಆದ್ರೆ ನಮ್ಮ ದಿನಚರಿ ಚೆನ್ನಾಗಿರ್ಬೇಕು. ಬೇಗ ಏಳುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ಬೇಗ ಮಲ್ಕೊಳ್ಳೋದು, ಬೆಳಿಗ್ಗೆ ಯೋಗ, ಪ್ರಾಣಾಯಾಮ, ವ್ಯಾಯಾಮ, ಲಘು ವ್ಯಾಯಾಮ, ಇದನ್ನ ನಮ್ಮ ಶಕ್ತಿ ಅನುಸಾರ ಸಮಯವನ್ನು ತಗೊಂಡು ಮಾಡಬೇಕು. ಹಾಗೆ ಊಟದಲ್ಲಿ ನಿಧಾನವಾಗಿ ಒಳ್ಳೆಯ ಆಹಾರವನ್ನು ಊಟ ಮಾಡುವಂಥದ್ದು. ಊಟದ ಮಧ್ಯೆ ಜಾಸ್ತಿ ನೀರು ಕುಡಿಬಾರ್ದು. ಊಟ ಆದ ಮೇಲೆ ಅರ್ಧ ಗಂಟೆ ಬಿಟ್ಟು ಜಾಸ್ತಿ ನೀರು ಕುಡಿಬೇಕು. ಊಟ ಆದ ಮೇಲೆ 1-3 ಹೆಜ್ಜೆ ನಡಿಬೇಕು. ಹೀಗೆ ಮಾಡಿದ್ರೆ ಅಜೀರ್ಣ ಆಗೋದಿಲ್ಲ. ಅಜೀರ್ಣ ಯಾವಾಗ ಆಗೋದಿಲ್ವೋ ಅವಾಗ ಕಾಯಿಲೆ ಬರೋದಿಲ್ಲ. ಅಜೀರ್ಣ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಅದು ಮೊದಲಿಗೆ ಆಗೋದೇ ಚರ್ಮ ರೋಗ, ತಲೆನೋವು, ಈ ತರದ ಕಾಯಿಲೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ಅದಕ್ಕೆ ನಾವು ಆಗಲೇ ಹೇಳಿದಂಗೆ ಹಿಟ್ಟಚ್ಚೋದು, ತುಳಸಿ ಕಷಾಯವನ್ನ 2 ಸಾರಿ ಕುಡಿಯುವಂಥದ್ದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವಂಥದ್ದು ಮಾಡಿದ್ರೆ ಈ ತುಳಸಿ ಕಷಾಯದಿಂದ ಏನೇನ್ ಲಾಭ ಅಂತ ಹೇಳ್ತೀನಿ. 1 ಸಾರಿ ತುಳಸಿ ಕಷಾಯ 2 ಸಾರಿ ಕುಡಿದ್ರೆ ಎಲ್ಲಾ ತರದ ಜ್ವರ ಹೋಗುತ್ತೆ. ಯಾವುದೇ ತರದ ಜ್ವರ ಇರಲಿ ಹೋಗುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ಮನುಷ್ಯರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ರೋಗ ಬಂದರೆ ಅದನ್ನ ತಡೆಯುವಂತ ಶಕ್ತಿ ಕಡಿಮೆ ಆಗಿದೆ. ಊಟ ಮಾಡಿದರೆ ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿ ಕಡಿಮೆ ಆಗಿದೆ. ಏನಾದರೂ ಒಂದು ವಿಷಯವನ್ನ ಕೇಳಿದ್ರೆ ಅದನ್ನು ತಡೆದುಕೊಳ್ಳುವಂತ ಶಕ್ತಿ ಕಡಿಮೆ ಆಗಿದೆ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿದೆ ಅಂತಾರೆ. ಅದಕ್ಕೆ ಎಲ್ಲಾ ತರದ ಜ್ವರ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಚರ್ಮ ರೋಗ ಕಡಿಮೆ ಆಗುತ್ತೆ, ಕೆಮ್ಮು, ನೆಗಡಿ, ಕಫ, ಅಸ್ತಮ, ಅಲರ್ಜಿ, ದಮ್ಮು, ಧಾಪು ಮತ್ತು ಪಚನ ಶಕ್ತಿ ಜಾಸ್ತಿ ಆಗುತ್ತೆ. ದೇಹದಲ್ಲಿ ಕೆಟ್ಟ ಪದಾರ್ಥ ಸಂಗ್ರಹ ಇದ್ರೆ ಅದು ನಾಶ ಆಗಿ ಹೊರಗಡೆ ಹೋಗುತ್ತೆ. ದೇಹದ ದುರ್ವಾಸನೆ ಕಡಿಮೆ ಆಗುತ್ತೆ. ಹೀಗೆ ನಾನಾ ತರದ ಉಪಯೋಗವನ್ನ ತುಳಸಿ ಕಷಾಯ ಮಾಡುತ್ತೆ. ಅದಕ್ಕೆ ಎಲ್ಲರೂ ಗಮನ ಕೊಟ್ಟು 2 ಹೊತ್ತು ತುಳಸಿ ಕಷಾಯವನ್ನ ಕುಡೀರಿ. ಇಷ್ಟೆಲ್ಲ ಸಮಸ್ಯೆಯಿಂದ ಪಾರಾಗ್ತದೆ. ಇನ್ನ ಮೈಗೆ ಏನ್ ಲೇಪಿಸ್ಕೋಬೇಕು? ನಮ್ಮ ಹತ್ರ ಮುಲಾಮ್ ಇಲ್ಲ. ಎಷ್ಟು ತರದ ಮುಲಾಮ್ ಇದೆ. ಆದ್ರೂ ನಾವು ಮನೆಯಲ್ಲಿ ಏನು ಮುಲಾಮ್ ಹಚ್ಕೊಳ್ಬೇಕು ಅಂದ್ರೆ ಈ ಲೋಳೆ ಸರ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಅಲೋವೆರಾ. ಪತಂಜಲಿಯವರು ಅದನ್ನ ಮುಲಾಮ್ ತಯಾರು ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಇರುತ್ತೆ ಹೊರಗಡೆ. ಅದನ್ನ ಒಂದು ತುಂಡು ತಗೊಂಡು ಬಂದು ಅದ್ರ ಒಳಗಿರೋದನ್ನ ಮೇಲ್ಗಡೆ ಸಿಪ್ಪೆ ತೆಗೆದು ಮುಖ ಮೈಗೆಲ್ಲ ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟ ಮೇಲೆ ಆರಿ ಬಿಡ್ತದೆ. ಬಟ್ಟೆ ಹಾಕೊಂಡು ಮಲ್ಕೊಳ್ಬಹುದು. ಬೆಳಿಗ್ಗೆ ಚೆನ್ನಾಗಿ ಹಿಟ್ಟು ಹಚ್ಚಿ ತೊಳಿಬೇಕು. ದಾಡಿ ಮಾಡ್ಕೊಳ್ಳುವಾಗ ಅದನ್ನ ಹಚ್ಕೊಂಡು ದಾಡಿ ಮಾಡ್ಕೋಬಹುದು. ತುಂಬಾ ಸ್ಮೂತ್ ಆಗಿ ದಾಡಿ ಆಗ್ತದೆ. ಅದರೊಳಗಿರುವಂತ ಒಂದು ಸಣ್ಣ ತುಂಡನ್ನ, ಒಂದು 2 ಇಂಚು ಇಷ್ಟುದ್ದ ತುಂಡನ್ನ ನುಂಗಬಹುದು ಬೆಳಿಗ್ಗೆ ಬರೀ ಹೊಟ್ಟೆಲಿ. ಸಕ್ಕರೆ ಕಾಯಿಲೆ, BP ರೋಗ, ಕರುಳು ಬೇನೆ, ಚರ್ಮ ರೋಗ, ಪಚನ ಶಕ್ತಿಯಲ್ಲಿ ಅಗ್ನಿಮಾಂದ್ಯ ಇದ್ರೆ ಇದೆಲ್ಲವನ್ನು ಅದು ಸರಿ ಮಾಡುತ್ತೆ. ಕಾಲು ಸೀಳಿಕೊಂಡಿರೋದು ಅದೆಲ್ಲ ಹೋಗುತ್ತೆ. ಇದು ನಾವು ಅಲೋವೆರಾ ಅಂತ ಏನು ಹೇಳ್ತೀವಿ, ಲೋಳೆ ಸರವನ್ನು ತಗೊಳ್ಳೋದ್ರಿಂದ ಇಷ್ಟು ಲಾಭ ಆಗುತ್ತೆ. ಇನ್ನು
ಬಹುತೇಕ ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಅದು ನಗರ ಪ್ರದೇಶದಲ್ಲಿ ಅಜೀರ್ಣ ಬಹಳ ಜನರಿಗಿದೆ. ಊಟ ಮಾಡಿದ್ದು ಪಚನ ಆಗೋದಿಲ್ಲ, ಬೆಳಿಗ್ಗೆ ಸರಿಯಾಗಿ ಶೌಚ ಆಗೋದಿಲ್ಲ, ಹೊಟ್ಟೆಯಲ್ಲಿ ಕಿರಿಕಿರಿ ಆಗತ್ತೆ, ಹೊಟ್ಟೆ ನೋವು ಬರುತ್ತೆ, ಹರಳಾಗತ್ತೆ, ಕಿಡ್ನಿಲಿ ಹರಳಾಗತ್ತೆ. ಇದು ಬಹಳ ಜನ ಹೇಳುವಂಥದ್ದು. ಈಗಲೇ ಈ ಕಾರ್ಯಕ್ರಮ ಮುಗಿದ ಮೇಲೆ ಮಾಡಿ, ಯಾರು ಬೇಕಾದವ್ರು ಮಾಡ್ರಿ. ಬೆಳಿಗ್ಗೆ ನನಗೆ ಹೇಳ್ರಿ, ಒಂದಿಷ್ಟು ತುಂಡು ನೋಡಿ, ನಿಮ್ಮ ಕಿರುಬೆರಳಿನ ಕೊನೆಯ 1 ಇಂಚ್ ಇದೆಯಲ್ಲ ಅಷ್ಟು ಹಸಿ ಶುಂಠಿಯನ್ನ ತಗೊಳ್ಳಿ. ಅಲ್ಲ ಅಂತ ಕರೀತಾರೆ. ಅಷ್ಟು ಹಸಿ ಶುಂಠಿಗೆ ಒಂದಿಷ್ಟು 3 ಬೆರಳಿಗೆ ಬರುವಷ್ಟು ಉಪ್ಪು ತಗೊಳ್ಳಿ. ಸೈಂದ್ರ ಲವಣ ಆಗ್ಬೋದು, ಅಥವಾ ಮನೆಯಲ್ಲಿರುವಂತ ಅಡಿಗೆ ಉಪ್ಪು ಆಗ್ಬೋದು. ಬಿಳಿ ಉಪ್ಪಿಗಿಂತ ಕಲ್ಲುಪ್ಪು ತಿನ್ನೋದು ಒಳ್ಳೇದು. ಆ ಹಸಿ ಶುಂಠಿ ಉಪ್ಪನ್ನು ಸೇರಿಸಿ ಬಾಯಿಗೆ ಹಾಕೊಳ್ಳಿ, ನಿಧಾನವಾಗಿ ತಿನ್ರಿ. ಆ ಬರುವಂತ ರಸವನ್ನ ನುಂಗ್ರಿ. ಮೇಲ್ಗಡೆ 1 ಕಪ್ ಬಿಸಿನೀರು ಕುಡೀರಿ. ಏನೇನಿದೆ ಹೊಟ್ಟೆಲಿ ಎಲ್ಲ ಹೊಟ್ಟೆ ಸ್ವಚ್ಛ ಆಗುತ್ತೆ. ಹೊಟ್ಟೆ ಸ್ವಚ್ಛ ಆದ್ರೆ ಯಾವುದೇ ಕಾಯಿಲೆ ಇಲ್ಲ. ನಿಮಗೆ ಯಾವಾಗ ಹಂಗಾಗುತ್ತೋ ಅದನ್ನು ಉಪಯೋಗಿಸ್ರಿ, ಆರಾಮಾದಾಗ ಬಿಡ್ರಿ. ಹಸಿ ಶುಂಠಿ ಉಪ್ಪು ಇದು ಅಜೀರ್ಣಕ್ಕೆ ಔಷಧಿ ಇಲ್ವಾ? ಅಜ್ವಾನ, ದಕ್ಷಿಣ ಕಡೆ ಓಂಕಾಳು ಅಂತಾರೆ, ಇಲ್ಲಿ ಅಜ್ವಾನ್ ಅಂತಾರೆ. ಒಂದಿಷ್ಟು ಅಜ್ವಾನವನ್ನ ಕುಟ್ಟಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ಕುದಿಸಿದ ನೀರಿಗೆ ಸ್ವಲ್ಪ ಬೆಲ್ಲ ಹಾಕೊಳ್ಬಹುದು. ರಾತ್ರಿ ಮಲಗುವಾಗ ಕುಡಿಯೋದು. ದಿನಾಲು ಮಾಡ್ಬೇಕು. ಎಷ್ಟು ದಿನ ಮಾಡೋದು ಅಂತ ಒಂದು ದೊಡ್ಡ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ. ನೋಡಿ, ಬೀಡಿ ಎಷ್ಟು ದಿನ ಸೇದಬೇಕು ಅಂತ ವಿಚಾರ ಮಾಡೋದಿಲ್ಲ, ಸಿಗರೇಟ್ ಎಷ್ಟು ದಿನ ಸೇದಬೇಕು ಅಂತ ವಿಚಾರ ಮಾಡೋದಿಲ್ಲ, ಚಹಾ ಎಷ್ಟು ದಿನ ಕುಡಿಬೇಕು ಅಂತ ವಿಚಾರ ಮಾಡೋದಿಲ್ಲ. ಆದ್ರೆ ಇಂಥ ಅಮೃತ ಸಮಾನವಾದಂಥ ಔಷಧಿ ಹೇಳುವಾಗ ಎಷ್ಟು ದಿನ ಮಾಡೋದು ಅನ್ನೋದೊಂದು ಬರುತ್ತೆ. ಮಾಡ್ತಾ ಇರೋದು ಅವಾಗವಾಗ ಮಾಡ್ತಾ ಇರೋದು, ಆರಾಮಾಗುವವರೆಗೆ ಮಾಡೋದು, ಆರಾಮಾದ್ರೆ ಬಿಟ್ಟು ಬಿಟ್ಟು ಮಾಡೋದು. ಅಜ್ವಾನ್ ಕಷಾಯ ಕುಡಿದ್ರೆ ಅಥವಾ ಹಸಿ ಶುಂಠಿ ಉಪ್ಪು ತಿಂದ್ರೆ ಏನೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಹೊಟ್ಟೆ ಸರಿಯಾಗಿ ಸ್ವಚ್ಛ ಆಗುತ್ತೆ. ಹರಳು ತಯಾರಾಗ್ತಾ ಇದ್ರೆ ಹರಳು ತಯಾರಾಗೋದಿಲ್ಲ, ಮತ್ತೆ ಹರಳಿದ್ರೆ ಅದು ಕರಗ್ತಾ ಹೋಗುತ್ತೆ. ಹೊಟ್ಟೆ ನೋವು ಬರೋದಿಲ್ಲ. ಕರುಳಿನಲ್ಲಿ ಏನಾದ್ರೂ ಮಲ ಸಂಗ್ರಹ ಆಗಿದ್ರೆ ಅದೆಲ್ಲ ಹೊರಗಡೆ ಬರುತ್ತೆ. ಮತ್ತು ಹುಣ್ಣಾಗಿದ್ರೆ ಅದು ಮಾಯ್ತಾ ಹೋಗುತ್ತೆ. ಮತ್ತು ಮೂತ್ರ ಸರಾಗವಾಗಿ ಆಗದೆ ಇದ್ರೆ ಅದು ಕೂಡ ಸರಿಯಾಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಈಗ ಯಾರಿಗಾದ್ರೂ ಹರಳಿದೆ, ತೆಗೆಸ್ಬೇಕಾಗಿದೆ ಅಂತ ಯಾರಿಗಾದ್ರೂ ಇದ್ರೆ ನಾಳೆ ಬೆಳಗಿಂದಾನೆ ಎದ್ದ ತಕ್ಷಣ ಬಾಯಿ ತೊಳೆದು ಶೌಚಕ್ಕೆ ಹೋಗಿ ಬಂದು 2 ಗೇನು ಕಬ್ಬು ತಿಂದ್ರಿ, ಹಸಿದು. ಅದನ್ನು ಸುಲಿದು ಬಿಟ್ಟು ತುಂಡು ಮಾಡಿ ಮನೆ ಮೇಲೆ ಇಡ್ರಿ. ಅದಕ್ಕೆ ಇಬ್ಬಣಿ ಬೀಳ್ಬೇಕು. ಆ ಕಬ್ಬನ್ನ ದಿನ ಬೆಳಿಗ್ಗೆ ತಿನ್ರಿ. ನೋಡ್ರಿ, 40 ದಿವಸದಲ್ಲಿ ಹರಳು ಕರಗೋಗುತ್ತೆ. ಈ ಎಲ್ಲಾ ಪದ್ಧತಿಗಳು ನಮ್ಮ ದೇಶದಲ್ಲಿ ಇದಾವೆ. ಇದನ್ನ ಹೇಳಿಕೊಡೋರಿಲ್ಲ, ಪ್ರಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ, ಪುರ್ಸತ್ತಿಲ್ಲ. ಎಷ್ಟು ಪುರ್ಸತ್ತಿಲ್ಲ ಅಂದ್ರೆ, ಪುರ್ಸತ್ತಿಲ್ಲ ಅನ್ನೋರು ಏನ್ ಕೆಲಸ ಮಾಡ್ತಾರ ಅಂದ್ರೆ ಏನೂ ಮಾಡ್ತಿರೋದಿಲ್ಲ ಅಂತ, ಖಾಲಿನೇ ಇರ್ತಾರಂತೆ. ಆದ್ರೆ ನಾ ಬಹಳ ಬಿಜಿ ಇದ್ದೀನಿ ಅಂತ ಹೇಳ್ತಾರಂತೆ. ಎಷ್ಟು ಪುರ್ಸತ್ತಿಲ್ಲ ಅಂತ ಕೇಳಿದ್ರೆ, ಪುರ್ಸತ್ತಿಲ್ಲ ಅಂತ ಹೇಳಕ್ಕೂ ಪುರ್ಸತ್ತಿಲ್ಲ. ಆ ತರ ಆಗ್ಬಿಟ್ಟಿದೆ ಇವತ್ತಿನ ಕತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತ ಕೆಲಸವನ್ನ ನಮ್ಗೆ ಮಾಡ್ಕೊಳಕ್ ಆಗದೇ ಇರುವಷ್ಟು ಬಿಜಿ ಆಗಿದೆ. ಯಾವ್ಯಾವುದೋ ಕೆಲಸಗಳಲ್ಲಿ ತೊಡ್ಕೊಂಡಿದ್ವಿ. ಸುಮ್ಮನೆ ಕೂತಲ್ಲೇನೆ ತೊಡ್ಕೊಂಡಿರ್ತೀವಿ, ಮಾನಸಿಕವಾಗಿ ತೊಡ್ಕೊಂಡಿರ್ತೀವಿ. ಆರೋಗ್ಯ ಹಾಳಾಗುತ್ತೆ. ಒಂದು ಕಾರ್ಗೆ ಎಷ್ಟು ಕೊಟ್ಟು ಬರ್ತಾರೆ ಹೋಗಿ ಅದನ್ನು ಸರಿ ಮಾಡ್ಲಿಕ್ಕೆ. ವಾಶ್ ಮಾಡಿಸೋದು, ಆಯಿಲ್ ಚೇಂಜ್ ಮಾಡಿಸೋದು, ತೊಳಿಸೋದು ಎಲ್ಲ ಮಾಡ್ತಾರೆ. ಈ ದೇಹಕ್ಕೆ ಏನು ಮಾಡ್ಕೊಡೋದು. ಇದು ಬಟ್ಟೆಗೆ ಸಂಬಂಧಪಟ್ಟ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ, ಸುಣ್ಣದ ಅಂಶದ ಕೊರತೆಯಿಂದ, ನಾರಿನ ಅಂಶದ ಕೊರತೆಯಿಂದ ಮತ್ತು ಕಬ್ಬಿನಾಂಶದ ಕೊರತೆಯಿಂದ ಕತ್ತು ನೋವು, ಭುಜದ ನೋವು, ಮೊಣಕೈ ನೋವು, ಮುಂಗೈಯಲ್ಲಿ ನೋವು, ಸೊಂಟದಲ್ಲಂತೂ ಬಹಳ ಜನರಿಗೆ ನೋವು, ಮೊಣಕಾಲಿನ ನೋವು, ಮೀನಗಂಡದಲ್ಲಿ ನೋವು, ಪಾದದ ಗಂಟುಗಳಲ್ಲಿ ನೋವು, ಬೆರಳುಗಳಲ್ಲಿ ನೋವು, ಸಂಧಿವಾತ, ಸಂಧಿಗಳಲ್ಲಿ ಸೆಳೆತ, ಇದು ಬಹಳ ಜನರಿಗಿದೆ. ಹಾಗೆ ಯಾವ್ಯಾವ್ದೋ ಮಾತ್ರೆ ತಗೋತಾರೆ, ನುಂಗ್ತಾರೆ, ಯಾವ್ಯಾವ್ದೋ ಮೊಲಾಮ್ ಹಚ್ತಾರೆ, ಹಾಗೇ ಮೇಂಟೈನ್ ಮಾಡ್ತಾ ಇರ್ತಾರೆ.
ಇವತ್ತು ಔಷಧಿ ಹೇಳ್ತೀನಿ ಮನೆಯಲ್ಲಿ ಮಾಡಿ. ಇಷ್ಟೆಲ್ಲ ಔಷಧಿ ಹೇಳ್ತಾರಲ್ಲ, ಈ ಎಲ್ಲ ಔಷಧಿಗಿಂತ ಒಳ್ಳೆ ಔಷಧಿ ಯಾವುದು ಅಂತ ಕೇಳಿದಾಗ ಆಯುರ್ವೇದಾಚಾರ್ಯ ಹೇಳಿದ್ದಾರೆ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಹೇಳಿದ್ದಾರೆ. ಹಿಂಗಂದ್ರೆ ಏನು ಅಂದ್ರೆ ಎಣ್ಣೆ ಸ್ನಾನ ಮಾಡುವುದೇ ಅತ್ಯಂತ ಶ್ರೇಷ್ಠವಾದ ಔಷಧ ಅಂತ ಎಲ್ಲದಕ್ಕಿಂತ. ಇನ್ನೂ ಒಂದು ಹೇಳ್ತಾರೆ ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. ಲಂಘನಂ ಪರಮೌಷಧಂ ಅಂದ್ರೆ ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಸರಿಯಾದ ಸಮಯಕ್ಕೆ ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಔಷಧ. ಈಗ ಯಾರ್ಯಾರು ಕೇಳಿಸ್ಕೊಳಕತ್ತೀರಿ, ಯಾರಿಗೆ 50 ವರ್ಷ ಆಗಿದೆ ಅವರು ರಾತ್ರಿ ಊಟ ಬಿಡಿ. ರಾತ್ರಿ ಮಲಗುವಾಗ ಸ್ವಲ್ಪ ಉಷ್ಣ ಇದ್ರೆ 1 ಲೋಟ ಎಳ್ನೀರು, ಒಂದು ಸ್ವಲ್ಪ ಕಬ್ಬಿನ ಹಾಲು, ಇಲ್ಲ 1 ಕಪ್ ಆಕಳ ಹಾಲು, ಇಲ್ಲ ಅಂದ್ರೆ ಒಂದು ಕಪ್ ಜ್ಯೂಸು, ಇದನ್ನ ಕುಡೀರಿ. ಬಹಳಷ್ಟು ದೇಹದಲ್ಲಿ ಅರ್ಧ ಭಾಗಕ್ಕಿಂತ ಹೆಚ್ಚು ಆರೋಗ್ಯ ಶುರು ಆಗ್ತದೆ. ಲಂಘನಂ ಪರಮೌಷಧಂ. ಇಲ್ಲ ಗೋಧಿ ಹುಲ್ಲಿನ ಪೌಡರ್ ಸಿಗ್ತದೆ, ಅದನ್ನ ಹಾಕಿ ನೀರಲ್ಲಿ ಕುಡೀರಿ. ಇಲ್ಲ ನೀರಿಗೆ ಸ್ವಲ್ಪ ಜೇನು ಹಾಕಿ ಕುಡೀರಿ. ಇಲ್ಲ ಯಾವ್ದಾದ್ರು ಸೊಪ್ಪು ಕಾಳು ಕುದಿಸಿದ್ದು ಸೂಪ್ ಕುಡೀರಿ. 50-55 ವರ್ಷ ಆಗಿರೋರು, ತುಂಬಾ ಹಸಿವಿದೆ ನನಗೆ ಊಟ ಬಿಡಕ್ ಆಗಲ್ಲ ಅನ್ನೋರು ಬಿಡಬೇಡಿ. ಯಾರಿಗೆ ನಾನು ಹೇಳುವಂತ ಅನಾರೋಗ್ಯ ಇದೆ ಅವರ ಉಪವಾಸ ಮಾಡಿ ರಾತ್ರಿ ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗುತ್ತೆ. ನಾಗಲೇ ಹೇಳಿದ್ನಲ್ಲ, ಎಲ್ಲಾ ನೋವುಗಳು, ಸೊಂಟ, ಬೆನ್ನು, ಕತ್ತು, ಕೈ, ಅದಕ್ಕೆ ಬೆಸ್ಟ್ ಔಷಧಿ ಯಾವ್ದಂದ್ರೆ ಅಭ್ಯಂಗ ಸ್ನಾನಂ ಪರಮೌಷಧಂ. ಅಂದ್ರೆ ಎಣ್ಣೆ ಮಸಾಜ್ ಮಾಡಿಕೊಂಡು ಮಾಲಿಶ್ ಮಾಡಿಕೊಂಡು ಸ್ನಾನ ಮಾಡಿ. ಆಯುರ್ವೇದಾಚಾರ್ಯ ಹುಡುಗಾಟಕ್ಕೆ ಹೇಳಿದ ಎಷ್ಟು ತರ ನೋವಿದೆಯೋ ಯಾವ ಮಾತ್ರೆ ತಗೋತಾ ಇದ್ದೀರೋ ಅವ್ರು 1 ತಿಂಗಳಾದ ಮೇಲೆ ಆ ಮಾತ್ರೆಯಲ್ಲಿ 80% ಕಡಿಮೆ ಆಗುತ್ತೆ. ಪ್ರತಿ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ. ಎಷ್ಟು ಸಮಯ ಬೇಕು ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಕ್ಕಂದ್ರೆ ನಾನು ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ದೀನಿ, 12 ನಿಮಿಷ 13 ನಿಮಿಷ ಬೇಕು. ಇಷ್ಟು ಸಮಯ ಇಲ್ಲ ನಮ್ಮ ಹತ್ರ. ಎಳ್ಳೆಣ್ಣೆ ಮಸಾಜ್ ಮಾಡ್ಕೊಳ್ಳೋದು, ಇಲ್ಲ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಸೇರಿಸಿ ಮಸಾಜ್ ಮಾಡ್ಕೊಳ್ಳೋದು, ಬಾದಾಮ್ ತೈಲದಿಂದ ಮಸಾಜ್ ಮಾಡ್ಕೊಳ್ಳೋದು, ಆಲಿವ್ ಆಯಿಲ್ ಅಂತ ಸಿಗುತ್ತೆ ಅದರಲ್ಲಿಂದ ಮಾಡ್ಕೋಬಹುದು. ನಮ್ಮ ಮನೇಲಿ ಹಸು ತುಪ್ಪ ಇದೆ ಅಂದ್ರೆ ಅದರಲ್ಲೇ ಮಾಡ್ಕೋಬಹುದು. ಕುಸುಬೆ ಎಣ್ಣೆಯಿಂದ ಮಾಡ್ಕೋಬಹುದು, ಕೊಬ್ಬರಿ ಎಣ್ಣೆಯಿಂದ ಮಾಡ್ಕೋಬಹುದು. ತುಂಬಾ ಉಷ್ಣ ಇದೆ ಅಂದ್ರೆ ಔಡ್ಲೆ ಎಣ್ಣೆಯಿಂದ ಮಾಡ್ಕೋಬಹುದು. ಇದೆಲ್ಲದಕ್ಕಿಂತ ಒಳ್ಳೇದು ಯಾವುದು ಅಂದ್ರೆ ರಾಜತೈಲ ಯಾವುದು ಅಂದ್ರೆ ಎಳ್ಳೆಣ್ಣೆ. ಎಳ್ಳೆಣ್ಣೆನ ಒಂದು ಅರ್ಧ ಕಪ್ನಷ್ಟು ತಗೊಳ್ಬೇಕು. ಬಿಸಿನೀರಿನಲ್ಲಿಟ್ಟು ಹದವಾಗಿ ಬಿಸಿ ಮಾಡ್ಕೊಳ್ಬೇಕು. ತಲೆಯಿಂದ ಹಿಡಿದ ಪಾದದವರೆಗೆ ನೀವೇ ನಿಮ್ಮ ಕೈಯಿಂದ ಅಥವಾ ಬೇರೆಯವರಿಂದ ಒಂದು 10 ನಿಮಿಷ ದೇಹವನ್ನ ಮಸಾಜ್ ಮಾಡ್ಬೇಕು. ಎಣ್ಣೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಾ ಬೆರಳನ್ನ ಈ ತರ ಎಣ್ಣೆ ಹಚ್ಚಿ ತಿಕ್ಕೋಬೇಕು. ಇವೆಲ್ಲ ಬೆರಳುಗಳಿಗೆ ಹೀಗೆ ಮಾಡ್ಕೋಬೇಕು. ಬಿಸಿ ಬಿಸಿ ಇರ್ಬೇಕು ಎಣ್ಣೆ, ಎಲ್ಲಾ ಬೆರಳು ಮಾಡ್ಕೋಬೇಕು. ಹೀಗೆ ಮುಂಗೈಗಳನ್ನ ಮಸಾಜ್ ಮಾಡ್ಕೋಬೇಕು. ಕತ್ತಿನ ಭಾಗದಲ್ಲೆಲ್ಲ ಮಸಾಜ್ ಮಾಡ್ಕೋಬೇಕು. ಕೈಗಳೆಲ್ಲ ಮಸಾಜ್ ಮಾಡ್ಕೋಬೇಕು. ಕೂತ್ಕೊಂಡು ಒಂದು 10-15 ನಿಮಿಷ 12 ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ಒಂದು 5-10 ನಿಮಿಷ ಬಿಟ್ಟು ಬಿಸಿನೀರು ಸ್ನಾನ ಮಾಡಿದ್ರೆ ಸ್ನಾನ ಮಸಾಜ್ ಎಲ್ಲ ಕೂಡಿ 20 ನಿಮಿಷ 25 ನಿಮಿಷದಲ್ಲಿ ಮುಗಿತದೆ. ವಾರಕ್ಕೊಮ್ಮೆ ಅಥವಾ 2 ಸಾರಿ ಮಸಾಜ್ ಮಾಡ್ಕೊಳ್ಳಿ. 1 ತಿಂಗಳಾದ ಮೇಲೆ ನೋಡಿ ನೀವು ನಿಮ್ಮ ದೇಹದಲ್ಲಿ ಅದ್ಭುತವಾದಂತ ಆರೋಗ್ಯ ಬರುತ್ತೆ. ಇದು ಮನೆ ಮದ್ದು, ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. 100 ml 100 ಗ್ರಾಮ್ ಎಳ್ಳೆಣ್ಣೆಯನ್ನ ಮಸಾಜ್ ಮಾಡ್ಕೊಂಡ್ರೆ 2 kg ಬಾದಾಮು ತಿಂದಷ್ಟು ದೇಹಕ್ಕೆ, 2 kg ಎಳ್ಳು ತಿಂದಷ್ಟು ದೇಹಕ್ಕೆ ಕ್ಯಾಲ್ಸಿಯಂ ಸಿಗ್ತದೆ. ಎಲುಬುಗಳು ಗಟ್ಟಿ ಆಗ್ತವೆ. ಇವತ್ತಿನ ಆಹಾರದಲ್ಲಿ ಅದಿಲ್ಲ. ಅದಕ್ಕೆ ಮಸಾಜ್ ಮಾಡ್ಕೊಂಡ್ರೆ ತುಂಬಾ ಆರೋಗ್ಯ ಚೆನ್ನಾಗಾಗುತ್ತೆ. ಇನ್ನು ಔಷಧಿ ಏನ್ ಕುಡಿಬೇಕು? ಏನೇನೋ ಕುಡಿತಾರೆ, ಪೇಪರ್ ಅಲ್ಲಿ ಹೇಳ್ತಾರೆ ಆದಂತೆ ಇದಂತೆ, ಮತ್ತೊಂದು ಅಡ್ವರ್ಟೈಸ್ ಬರ್ತದೆ ಟಿವಿನಲ್ಲಿ, ಅದನ್ನ ನೋಡ್ತೀವಿ. ನಾ ಮನೆ ಮದ್ದು ಹೇಳ್ತೀನಿ ಕೇಳಿ. ನಿಮ್ ಹಿತ್ಲಲ್ಲಿ ಇಷ್ಟು ಕರ್ಕಿ ತಗೊಂಡ್ ಬರ್ರಿ. ಗಣಪತಿಗೆ ಏನ್ ಇಡ್ತೀವಲ್ಲ ಅಷ್ಟು ಕರ್ಕಿ ಸಾಕು ಒಂದ್ಸರಿಗೆ. ಅದನ್ನ ಚೆನ್ನಾಗಿ ತೊಳಿರಿ. ಅದನ್ನ ಸಣ್ಣ ಕತ್ತರಿಸಿ ಮಿಕ್ಸರ್ನಲ್ಲೋ ಒರಳಿನಲ್ಲೋ ಹಾಕಿ ನೀರು ಹಾಕಿ ಅದನ್ನ ಚೆನ್ನಾಗಿ ರುಬ್ಬಿ ಆ ಹಸಿರು ರಸ ಬರುತ್ತಲ್ಲ ಅದನ್ನ ಬಟ್ಟೆ ಒಳಗೆ ಹಿಂಡಿಬಿಟ್ಟು ಅದನ್ನ 1 ಕಪ್ ಕುಡೀರಿ. ನಿಮ್ಮ ದೇಹದಲ್ಲಿರುವಂತ ಎಲುಬುಗಳೆಲ್ಲ ಕಬ್ಬಿಣದ ಮಾಂಸಖಂಡಗಳಾಗ್ತವೆ. ಈ ರೀತಿ ಶಕ್ತಿ ಬರ್ಲಿಕ್ಕೆ, ಎಲುಬುಗಳಲ್ಲಿರುವ ಶಕ್ತಿ ಬರ್ಲಿಕ್ಕೆ ಇದು ಬೆಸ್ಟ್ ಔಷಧಿ. ಇನ್ನು
ಉಗುರು ಸುತ್ತಾದ್ರೆ ನೋಡಿ, ಒಂದು ನಿಂಬೆ ಹಣ್ಣನ್ನ ತೂತ್ ಮಾಡ್ರಿ, ಅದ್ರೊಳಗೆ ಸ್ವಲ್ಪ ಅರಿಶಿನ ಹಾಕಿ ಉಗುರು ಸುತ್ತಿನಲ್ಲಿ ಹಿಂಗೆ ಇಡಿ, ರಾತ್ರಿ ಎಲ್ಲ ಇಡ್ರಿ, ಬೆಳಗನ್ಗೊಡದು ಇದು ಕೀವೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಕಾಲು ಸೀಳಿದ್ರೆ ಅದಕ್ಕೆ ಔಡ್ಲೆಣ್ಣಿ ಸುಣ್ಣ ಚೆನ್ನಾಗಿ ಕಲಿಸ್ಬಿಟ್ಟು ಆ ಗೆರೆಗೆಲ್ಲ ಹಚ್ಚಿರಿ ನೀವು, 8 ದಿವಸದಲ್ಲಿ ಅದ ಕಾಲೆಲ್ಲ ಸಾಫ್ ಆಗುತ್ತೆ. ಕಾಲಲ್ಲಿ ಆಣಿ ಆಗಿದ್ರೆ ಆಣಿಯನ್ನ ಒಂದು ಸೂಜಿಲಿ ತೆಗೆದುಬಿಟ್ಟು ಅದಕ್ಕೆ ಉತ್ತರಾಣಿ ತಪ್ಪಲು ಮತ್ತು ಅರಿಶಿಣವನ್ನ ತೇದ್ ಹಚ್ಚಿರಿ, ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕ್ರಿ, 4 ದಿವಸಕ್ಕೆ ಅದು ಮೊಳಕೆ ಹೊರಗಡೆ ಬರುತ್ತೆ. ಮಕ್ಕಳು ಹಾಸಿಗೆಲಿ ಮೂತ್ರ ಮಾಡ್ತವೆ ಅಂತಾದ್ರೆ ರಾತ್ರಿ ಮಲಗುವಾಗ ನೀರಿನಲ್ಲಿ ಜೀರಿಗೆ, ಏಲಕ್ಕಿ ಮತ್ತು ಒಂದ್ ಸ್ವಲ್ಪ ದಾಲ್ಚಿನ್ನಿ ಪುಡಿ ಹಾಕಿ ಅದನ್ನ ಕುದಿಸಿ ಕುಡಿಸ್ರಿ. ಇಷ್ಟು ದಾಲ್ಚಿನ್ನಿ ಪುಡಿ, ಇಷ್ಟು ಜೀರಿಗೆ, ಒಂದು ಏಲಕ್ಕಿ ಕುಟ್ಟಿ ಹಾಕ್ರಿ. ಆ ನೀರನ್ನ ಕುದಿಸಿ ಮಕ್ಕಳಿಗೆ 1 ಕಪ್ ಕುಡಿಸಿ ಮಲಗಿಸ್ರಿ. ಕ್ರಮೇಣ ಒಂದು 15 ದಿನ 20 ದಿನ ಆದ್ಮೇಲೆ ರಾತ್ರಿ ಮೂತ್ರ ಮಾಡೋದು ಬಿಡ್ತಾರೆ. ಇನ್ನು ಮಧುಮೇಹ, ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ 1-2 ಚಮಚದಷ್ಟು ಲೌಡ್ ಸರವನ್ನ ನುಂಗಿ, ರಾತ್ರಿ ಮಲಗುವಾಗ ಅರ್ಧ ಚಮಚ ನೆಲ್ಲಿಕಾಯಿ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸಿ ದಿನ ಕುಡಿತಾ ಹೋಗ್ರಿ. ಅದಿಲ್ಲ ಅಂದ್ರೆ ಒಂದು ಕರಿಬೇವಿನ ಎಲೆಯಲ್ಲಿ ಬರುವಂತ 10-12 ಎಲೆಗಳನ್ನ ತಿಂದುಬಿಟ್ಟು ನೀರು ಕುಡೀರಿ. ದಿನಾಲು ಹೀಗೆ ಮಾಡ್ತಾ ಹೋಗಿ ಯೋಗ ಪ್ರಾಣಾಯಾಮಗಳನ್ನ ಚೆನ್ನಾಗಿ ಮಾಡ್ರಿ. ಶುಗರ್ ಕಂಟ್ರೋಲಿಗೆ ಬರುತ್ತೆ, ಮಧುಮೇಹ ಕಂಟ್ರೋಲಿಗೆ ಬರುತ್ತೆ. ಇನ್ನ ದಪ್ಪ ಇರೋರು ತೆಳ್ಳಗಾಗ್ಬೇಕು ಅಂದ್ರೆ ಯಾವುದೋ ಔಷಧಿ ಮಾಡೋದು ಬೇಡ, ಮನೆ ಮದ್ದು ಹೇಳ್ತೀನಿ. ತುಂಬಾ ಸುಲಭವಾಗಿ ಬೆಳಿಗ್ಗೆ 1 ಲೋಟ ಅಥವಾ 2 ಲೋಟ ಬಿಸಿನೀರು ಕುಡೀರಿ. ಎದ್ದ ತಕ್ಷಣ ಹಾಸಿಗೆಲಿ ಎದ್ದು 1-2-3 ನಿಮಿಷದಲ್ಲಿ ಕುಡಿದು ಬಿಡ್ಬೇಕು, ತಡ ಮಾಡಬಾರ್ದು. ಇನ್ನು ಮಲ್ಕೊಳಕ್ ಹೋಗ್ತೀವಿ ಅನ್ನುವಾಗ 1-2 ಲೋಟ ಕುಡೀರಿ. 12 ತಿಂಗಳು 1 ವರ್ಷ ಕುಡಿದ್ರೆ 12 kg ತೂಕ ಕಡಿಮೆ ಆಗುತ್ತೆ. ಇನ್ನೇನು ಮಾಡ್ಬೇಕಾಗಿಲ್ಲ, ಪ್ರತಿನಿತ್ಯ ಕುಡಿಬೇಕು, ಬಿಟ್ಟು 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 ಮಾಡಬಾರ್ದು. ಕೆಲವು ಮುದ್ರೆಗಳಲ್ಲೂ ಇದೆ, ಮುದ್ರಾ ಯೋಗದಲ್ಲಿ ನೋಡಿ ನೀವು. ನೋಡಿ, ಈ ಮುದ್ರೆ ಮಾಡಿದ್ರೆ ತೂಕ ಇಳೀತದೆ. ನೀವು ಇದನ್ನ ನೋಡಿಕೊಂಡು ಮಾಡ್ತಾ ಹೋಗ್ರಿ, ಅದಕ್ಕೂ ತೂಕ ಇಳೀತದೆ. ಇನ್ನು ಮಹಿಳೆಯರ ಮುಟ್ಟಿನ ತೊಂದರೆ ತುಂಬಾ ಇದೆ ಇತ್ತೀಚಿನ ದಿನಗಳಲ್ಲಿ. ಬಿಳಿ ಮುಟ್ಟಾಗುತ್ತೆ, ಜಾಸ್ತಿ ಮುಟ್ಟಾಗುತ್ತೆ, ಮುಟ್ಟು ಬೇಗ ನಿಂತೋಗುತ್ತೆ, ಮುಟ್ಟು ಆಗಾಗ ಬರೋದು, ತಡವಾಗಿ ಆಗೋದು ಆಗುತ್ತೆ. ಅದಕ್ಕೆಲ್ಲ ಔಷಧಿಯನ್ನ ಬೆಳಿಗ್ಗೆ 1 ಲೋಟ ನೀರಿನಲ್ಲಿ 5-6 ಬೇವಿನ ಎಲೆಯನ್ನ ಅರೆದು ಹಾಕಿ, ಒಂದು ಸ್ವಲ್ಪ ಅರಿಶಿಣ ಹಾಕಿ, ಸ್ವಲ್ಪ ಜೇನುತುಪ್ಪ ಹಾಕಿ ದಿನಾಲು ಬರಿ ಹೊಟ್ಟೆಲಿ ಕುಡೀರಿ. 1 ತಿಂಗಳು ಬೆಳಿಗ್ಗೆ ದಿನಾಲು ಕುಡೀರಿ. ಆಮೇಲೆ ಮುಂದಿನ ತಿಂಗಳಲ್ಲಿ 1 ದಿನ ಬಿಟ್ಟು 1 ದಿನ ಕುಡೀರಿ. ಹಾಗೆ 3ನೇ ತಿಂಗಳಲ್ಲಿ ತಿಂಗಳಿಗೆ 5 ದಿನ ಕುಡೀರಿ. ಮತ್ತೆ ಇದೆಲ್ಲ ಏನು ತೊಂದರೆ ಹೇಳಿದ್ರೆ ಇದೆಲ್ಲ ಸರಿಯಾಗಿ ಪ್ರತಿ ತಿಂಗಳು ಅವರ ಮುಟ್ಟು ಸರಿಯಾಗ್ಲಿಕ್ಕೆ ಶುರು ಆಗ್ತದೆ. ಇನ್ನು ಯಾರಿಗಾದ್ರೂ ಪಾರ್ಸಿ ಹೊಡೆದದ್ದು ಸುದ್ದಿ ಕೇಳಿದ್ರೆ ತಕ್ಷಣ ನೀವು ಸಹಾಯ ಮಾಡ್ರಿ. ನಾವೆಲ್ಲ ಪತಂಜಲಿಯಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರಿದ್ದೀವಿ. ಪಾರ್ಸಿ ಹೊಡೆದಂತ ಗೊತ್ತಾದ್ರೆ 1 ಕಪ್ ಹಾಲನ್ನ ಒಲಿ ಮೇಲಿಟ್ಟು ಅದರಲ್ಲಿ ಒಂದು 10-12 ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕ್ಬೇಕು. ಅದನ್ನ ಚೆನ್ನಾಗಿ ಕುದಿಸಿ ಅವ್ರಿಗೆ ಕುಡಿಸಿದ್ರೆ ದಿನಕ್ಕೆ 2-3 ಸರಿ ಪಾರ್ಸಿ ಹೊಡೆದಿರೋದು ಬೇಗ ಬೇಗ ಅವ್ರು ಸುಧಾರಿಸ್ತಾ ಬರ್ತಾರೆ. ಆಮೇಲೆ ತಜ್ಞ ವೈದ್ಯರನ್ನ ಕಂಡು ಅವ್ರಿಗೆ ಮುಂದಿನ ಚಿಕಿತ್ಸೆಯನ್ನ ಮಾಡಿಸ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಔಷಧಿಗಳನ್ನ ನಾವು ಮನೆಮದ್ದು ಮಾಡಿದೀವಿ. ಯಾರು ಎತ್ತರ ಬೆಳೆದಿಲ್ಲ ಮಕ್ಕಳು 23 ವರ್ಷದೊಳಗೆ ಬೆಳೀತಾರೆ. 23 ವರ್ಷದ ಒಳಗಡೆ ಅವ್ರನ್ನ ಎತ್ತರ ಮಾಡಬೇಕು ಅಂತಿದ್ರೆ ಒಂದಿಷ್ಟು ನಿಂಬೆ ಹಣ್ಣಿನ ಗಾತ್ರದಷ್ಟು ಬಿಳಿ ಉಳ್ಳಾಗಡ್ಡಿ ತಗೋಬೇಕು, ಈರುಳ್ಳಿಯನ್ನ ಅಷ್ಟೇ ಗಾತ್ರದ ಬೆಲ್ಲದ ಜೊತೆಗೆ ದಿನ ತಿನ್ನಿಸ್ತಾ ಬರ್ರಿ. 6 ತಿಂಗಳಾದ್ಮೇಲೆ ಅವ್ರು ಎತ್ತರ ಆಗ್ಲಿಕ್ಕೆ ಬರ್ತಾರೆ. ಎತ್ತರ ಆಗ್ತಾ ಹೋಗ್ತಾರೆ. ಇದು ಎತ್ತರ ಆಗ್ಲಿಕ್ಕೆ ಔಷಧಿ. ಹಾಗೇನೆ ಚೇಳು ಕಚ್ಚಿದ್ರೆ ಆ ಜಾಗಕ್ಕೆ ತುಳಸಿಯನ್ನ ಬೇರನ್ನ ಒಂದು ತೆಗೆದಿಟ್ಕೋಬೇಕು. ಅದನ್ನ ನಿಂಬೆ ರಸದಲ್ಲಿ ತೇಜ್ ಹಚ್ಚಿದ್ರೆ ತುಳಸಿ ಆ ಹಚ್ಚಿದ ಜಾಗದಲ್ಲಿ ವಿಷ ಬೇಗ ಇಳಿದು ಹೋಗುತ್ತೆ. ಅಥವಾ ಜವಾರಿ ಆಕಳ ಸಗಣಿಯನ್ನು ಹಚ್ಚಿದ್ರೆ ಅದು ಇಳೀತದೆ. ಇದನ್ನ ಔಷಧಿಯನ್ನ ಮಾಡ್ಬೋದು. ಹಾಗೇನೆ ಹೃದಯ ದೌರ್ಬಲ್ಯ ಇರೋರು ದಿನಾಲು 1 ಕಪ್ ಸೋರೆಕಾಯಿ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿದ್ರೆ ಬಹಳ ಪರಿಣಾಮ ಆಗುತ್ತೆ. ಸೋರೆಕಾಯಿ ಅಂದ್ರೆ ಹಾಲು ಕುಂಬಳ ಅಂತಾರೆ. 1 ತುಂಡು ಮಿಕ್ಸರ್ನಲ್ಲಿ ಹಾಕ್ಬೇಕು. 6 ಪುದೀನ ಎಲೆ, 6 ತುಳಸಿ ಎಲೆ ಹಾಕ್ಬೇಕು.
ಒಂದೆರಡು ಕಾಳುಮೆಣಸು ಹಾಕ್ಬೇಕು. ಅದನ್ನ ಚೆನ್ನಾಗಿ ನೀರು ಹಾಕಿ ರಸ ಮಾಡಿ ಅದಕ್ಕೊಂದು ಚಮಚ ಜೇನುತುಪ್ಪ ಹಾಕಿ ದಿನಾ ಕುಡಿತಾ ಬಂದ್ರೆ ಒಂದು 15-20 ದಿವಸ ಆದ್ಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂತ ಮಾತ್ರೆಗಳನ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಈ ತರದ ಔಷಧಿಗಳನ್ನ ಮನೆ ಮದ್ದಿನಲ್ಲಿ ನಾವು ಹೇಳ್ತಾ ಬಂದಿದ್ದೀವಿ ಮತ್ತು ಸಾಕಷ್ಟು ವಿಷಯಗಳನ್ನ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಆ ಪುಸ್ತಕ ಮುಂದೆ ನಮ್ಮ ಪತಂಜಲಿ ಅವರು ಕೊಡ್ತಾರೆ, ಅವ್ನು ತಗೊಳ್ಳಿರಂತೆ. ಮತ್ತೇನಾದ್ರೂ ಕೇಳಲಿಕ್ಕಿದ್ರೆ ಅದನ್ನ ನೀವು ಸಂಕ್ಷಿಪ್ತವಾಗಿ ಫೋನ್ನಲ್ಲಿ ಕೇಳಿದ್ರೆ ನಾನು ಔಷಧಿಗಳನ್ನ ಹೇಳ್ತೀನಿ. ಈಗ ನನ್ನ ದೂರವಾಣಿ ಸಂಖ್ಯೆಯನ್ನ ಹೇಳ್ತೀನಿ, ತಗೊಳ್ಳಿ, ಸಂಬಂಧಪಟ್ಟಂತೆ ಕೇಳಿ ಮಾಡ್ಬೋದು. 93 41 70 22 60 9341702260. ನಾನು ಗದಗ ಜಿಲ್ಲೆಯವರು, ಆಗಲೇ ಧಾರವಾಡ ಜಿಲ್ಲೆ ಅಂತ ಹೇಳಿದ್ರು. ನಾನು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾಸನ ಅನ್ನುವಂಥ ಗ್ರಾಮದಲ್ಲಿ ಇರ್ತೇನೆ. ಪ್ರತಿ ಬುಧವಾರ ನಾವು ಈ ತರದ ಮನೆ ಮದ್ದು ಮೂಲಕ ನೂರಾರು ಜನರಿಗೆ ಔಷಧಿಯನ್ನ ಕೊಡುವಂಥದ್ದು ಮಾಡ್ತಾ ಇದ್ದೀನಿ. ಸಾಕಷ್ಟು ಜನರಿಗೆ ನಾನಾ ತರದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಕೊಟ್ಟಿರುವಂಥ ಕಾಯಿಲೆಗಳನ್ನು ಸಹಿತ ಗುಣಪಡಿಸಿರೋದು ನಾವು ಮನೆ ಮದ್ದು ಮೂಲಕನೇ ಗುಣಪಡಿಸಿದ್ದೀವಿ. ತಮಗೇನಾದರೂ ಕೇಳೋದಿದ್ರೆ ಆಮೇಲೆ ಕಾರ್ಯಕ್ರಮದ ಮುಗಿದ ನಂತರ ಕೇಳಿದ್ರೆ ನಾನು ಆ ಸಮಯದಲ್ಲಿ ಬಿಡುವಿದ್ರೆ ಉತ್ತರವನ್ನ ಹೇಳ್ತೀನಿ. ಇಷ್ಟು ವಿಷಯವನ್ನ ಒಂದೇ ಗಂಟೆನಲ್ಲಿ ಹೇಳಕ್ಕಾಗೋದಿಲ್ಲ, ಇನ್ನು ಸಾಕಷ್ಟು ಸಂಗತಿಗಳು ಹೇಳುವಂಥದ್ದು ಇರುತ್ತೆ. ಅದಕ್ಕೆ ಈ ಅವಧಿಯಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವಂಥ ಔಷಧಿಗಳನ್ನು ನಿಮ್ಗೆ ತಿಳಿಸಿದ್ದೀನಿ. ಎಲ್ಲರಿಗೆ ನಮಸ್ಕಾರ. ಸರ್ ಪ್ರಶ್ನೆ ಉತ್ತರ ಇರ್ತಾವ್ರಿ, ಕೇಳಂತ ಯಾರು? ಹೌದ್ರಿ? ಹಾ, ಹೇಳ್ತಾ ಇದ್ದಾರೆ ಇಲ್ಲಿ ಪತಂಜಲಿ ಯೋಗ ಸಮಿತಿಯವರು. ಪ್ರಶ್ನೆ ಏನಾದ್ರು ಇದ್ರೆ ನಾನು ಈಗ ಹೇಳಿರುವುದನ್ನು ದಯವಿಟ್ಟು ಯಾರು ಪ್ರಶ್ನೆಗಳಿದ್ದೆ ಹ್ಯಾಂಡ್ ರೈಸ್ ಮಾಡ್ರಿ, ನಾವು ಇದು ಮಾಡ್ತೇವೆ. ಹಾ, ನಿಜಗುಣ ಅಂತ ಒಬ್ರು ಇದಾರ್ರಿ, ಅವ್ರದ್ದು ಈಗ ಮಾಡ್ತೀನಿ. ಮಾತಾಡ್ರಿ ನಿಜಗುಣ ಅವರು. ಹಲೋ ಓಂಜಿ. ಹಾ ಹೇಳ್ರಿ. ಹಲೋ ಓಂಜಿ. ಹಾ, ಪಾರ್ಸಿಗೆ ಇನ್ನೊಮ್ಮೆ ಹೇಳ್ರಿ. ಪಾರ್ಸಿಗೆ ಏನ್ ಮಾಡ್ಬೇಕು? ಪ್ಯಾರಲಿಸಿಸ್. ಪಾರ್ಸಿ ಹೊಡೆದ ತಕ್ಷಣ, ಹಾ, ಪಾರ್ಸಿ ಹೊಡೆದ ತಕ್ಷಣ ನಿಮ್ಗೆ ಅಲ್ಲಿ ಇದ್ರಿ ಅಂದ್ರೆ ಹಾಲಿನಲ್ಲಿ 1 ಲೋಟ ಹಾಲಿನಲ್ಲಿ 12-13 ಬೆಳ್ಳುಳ್ಳಿಯ ಎಸಳುಗಳನ್ನ ಹಾಕಿ ಕುದಿಸ್ಬಿಟ್ಟು ಹಾಲು ಕುಡಿಸ್ಬೇಕು. ಓಕೆ ಸರ್. ನೆಕ್ಸ್ಟ್ ರಶ್ಮಿ ಅಂತ ಇದಾರೆ, ಕೇಳಿ. ರಶ್ಮಿ ಅವ್ರ ಕೇಳ್ರಿ. ಹಲೋ, ರಶ್ಮಿ ಅವ್ರೆ ಮಾತಾಡ್ರಿ. ನಮಸ್ತೆ ಸರ್. ಹಾ ಹೇಳಿ. ನಮಸ್ತೆ. ನಮಸ್ತೆ ಸರ್, ಪ್ರತಿ ತಿಂಗಳು ಮುಟ್ಟು 21 ದಿನಕ್ಕೆ ಆದ್ರೆ ಏನೋ ಸಮಸ್ಯೆ ಇದೆ? ಇಲ್ಲ, ಅದು ಸರಿಗೆ 27 ದಿನ ಅಥವಾ 1 ತಿಂಗಳ ಒಳಗೇನೆ ಬರ್ಬೇಕು. ಪ್ರತಿ ತಿಂಗಳು 21 ದಿನಕ್ಕೆ ಆಗೋದು ಅಂತಂದ್ರೆ ಅದು ಸ್ವಲ್ಪ ಬೇಗ ಆಗ್ತಾ ಇದೆ ಅಂತ. ಆಗ್ಲೇ ನಾನು ಹೇಳಿದಂತದ್ದು ಮಾಡ್ರಿ, ನಿಮ್ಗೆ ಪ್ರತಿ ತಿಂಗಳು 35 ದಿವಸಕ್ಕೆ ಬರ್ತದೆ ಸರ್. ಅವಾಗ ಮತ್ತೆ ಮೈಗ್ರೇನ್ ಬರ್ತದೆ, ಎಂತ ಮಾಡ್ಬೇಕು ಸರ್? ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ತಲೆನೋವಿಗೆ ಅದನ್ನ ಮಾಡಿದ್ರೆ ಸಾಕ ಸರ್? ಹಾ, ಸಾಕು ಸಾಕು. ಧನ್ಯವಾದ ಸರ್, ಧನ್ಯವಾದ. ಹಾ, ನಮಸ್ತೆ. ಜ್ಯೋತಿ ರಾಯಚೂರ್ ಅಂತ ಒಬ್ರು ಇದಾರೆ, ಕೇಳಿ ಕೇಳಿ. ಓಂಜಿ ಸರ್. ಸರ್, ಎತ್ತರ ಆಗ್ಲಿಕ್ಕೆ ಮತ್ತೆ ಬೊಜ್ಜಿಗೆ ಹೇಳಿದ್ರಲ್ಲ ಸರ್, ಅದನ್ನ ಮತ್ತೊಮ್ಮೆ ಸರ್, ಎತ್ತರ ಆಗ್ಲಿಕ್ಕೆ ಮತ್ತೆ ಬೊಜ್ಜಿನ ಸಲುವಾಗಿ ಹೇಳಿದ್ರಲ್ಲ ಸರ್, ಮತ್ತೊಮ್ಮೆ ಹೇಳ್ತೀರಾ ಸರ್ ಪ್ಲೀಸ್? ಹಾ, ಈರುಳ್ಳಿ, ಉಳ್ಳಾಗಡ್ಡಿ ಹಾ ಹೇಳ್ತಾ ಇದ್ದೀನಿ. ಬಿಳಿ ಉಳ್ಳಾಗಡ್ಡಿ ಸಣ್ಣ ತುಂಡು, ಅದರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನ ಸೇರಿಸಿ ತಿಂದು ನೀರು ಕುಡಿಬೇಕು ದಿನಾಲು. ಇದು ಎತ್ತರ ಬೆಳಿಲಿಕ್ಕೆ. ಬೊಜ್ಜು ಕಡಿಮೆ ಆಗ್ಲಿಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ 2 ಲೋಟ ಬಿಸಿನೀರು ಮತ್ತು ರಾತ್ರಿ ಮಲಗುವಾಗ 2 ಲೋಟ ಬಿಸಿನೀರು ಕುಡಿದ್ರೆ ಬೊಜ್ಜು ಕಡಿಮೆ ಆಗುತ್ತಾ ಹೋಗುತ್ತೆ. ಮಂಜೈನ್ ಮಾತಾಡ್ರಿ ಸರ್. ಹೇಳಿ. ಸ್ಪೀಕರ್ ಕೇಳಿಸ್ತಾ ಇದೆ ಸರ್? ಮಾತಾಡಿ ಕೇಳಿ. ಕೇಳ್ತಾ ಇದೆ ಸರ್. ತುಂಬಾ ಅರ್ಧ ತಲೆನೋವು ತುಂಬಾ ಕಾಣಿಸ್ಕೊಳುತ್ತೆ ಸರ್. ಇದು ಅದಕ್ಕೆ ಜೇನುತುಪ್ಪ ಹಸುವಿನ ಆಕಳು ತುಪ್ಪ ಹಾಕ್ಯಬೇಕು ಅಂತ ಕಿವಿ ಮೂಗಿಗೆ. ಎರಡು ಬರುತ್ತೆ. ಜೇನುತುಪ್ಪನಾರ ಹಾಕ್ಬೋದು, ಹಸುವಿನ ಆಕಳಿ ತುಪ್ಪನಾರ ಹಾಕ್ಬೋದು ಸರ್.
ಹೌದು ಹೌದು ಹೌದಾ? ಪ್ರತಿ ಸರಿ ಎಡಗಡೆ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಎಡಕ್ ಬಂದ್ರೆ ಬಲಕ್ ಹಾಕೋದು, ಬಲಕ್ ಬಂದ್ರೆ ಎಡಕ್. ಥ್ಯಾಂಕ್ಸ್. ಹರಿ ಓಂ. ನಾನು ಆಗ್ಲೇ ಹೇಳುವಾಗ ಕೃಷ್ಣದಾಸ್ ಅವ್ರು ಹೇಳ್ರಿ. ಪ್ರಮುಖ ಮಾತಾಡಿ ಕೃಷ್ಣದಾಸ್ ಅವ್ರೆ. ಗುರುಜಿ, ಗೋಣಿನ ಸುತ್ತಮುತ್ತಲ, ನೆಕ್ಕಿನ ಸುತ್ತಮುತ್ತಲ ಸಣ್ಣ ಸಣ್ಣ ನರಳಿ ಆಗ್ತಾವ, ಏನ್ ಮಾಡ್ಬೇಕು? ಅದಕ್ಕೆ ಈ ಎಲೆಗೆ ಹಚ್ತಾರಲ್ಲ ಕಾಚ್ ಅಂತ ಹೇಳಿ, ಕಾಚನ್ನ ಅದರದ್ದು ಪೇಸ್ಟ್ ಸಿಗ್ತದೆ, ಕಾಚಿಂದು ಪೇಸ್ಟ್, ಅದನ್ನ ಅದರ ತುಂಬಾ ಹಚ್ಕೊಳ್ಬೇಕು ರಾತ್ರಿ ಮಲಗುವಾಗ. ಸ್ವಲ್ಪ ದಿವಸ ಆದ್ಮೇಲೆ ಅದೆಲ್ಲ ಉದುರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ತಮ್ಮ ಊರು ಧಾರವಾಡಕರ ಅಂದ್ರೆ ನರಗುಂದ ತಾಲೂಕು ಊರು ಯಾವ್ದು ಹೇಳಿದ್ರಲ್ಲ ಸರ್? ವಾಸನ. ಕಣ್ಣೂರಿನ ಹತ್ರ ಇದೆ. ಓಕೆ ಸರ್, ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಬ್ರು ಯಾರಾದ್ರೂ ಈ ಕಾರ್ಯಕ್ರಮವನ್ನ ಕುರಿತು ಒಂದ್ ನಿಮಿಷ ಹೇಳ್ರಿ, ಯಾರಿಗೇನ್ ಅನಿಸ್ತು ಅಂತ. ಏನಾದ್ರು ಹೇಳೋದು ಬಿಟ್ಟಿದ್ದೀನ, ಅದೇನಾರು ಇದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಮುಗ್ಸೋಣ. ಆಗಲೇ ಹೇಳಿರುವುದರಲ್ಲಿ ಒಂದು ಪ್ರಮುಖವಾದ ಕಾಯಿಲೆ ಬಿಟ್ಟೋಗಿದೆ. ಮೂಲವ್ಯಾಧಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಮೂಲವ್ಯಾಧಿಯಲ್ಲಿ 3-4 ರೀತಿಯ ಮೂಲವ್ಯಾಧಿಗಳಿದೆ. ಇದು ಕೂಡ ಅಜೀರ್ಣದಿಂದ ಬರುವಂಥದ್ದು, ಪಚನ ಆಗದೆ ಇರುವಂತ ದೃಷ್ಟಿಯಿಂದ ಬರುತ್ತೆ. ಯಾರಿಗೆ ಸರಿಯಾಗಿ ಆಹಾರ ಜೀರ್ಣ ಆಗೋದಿಲ್ಲ, ಮಲಮೂತ್ರ ಸರಿಗಾಗೋದಿಲ್ಲ, ಮತ್ತು ತುಂಬಾ ಹೊತ್ತು ಒಂದೇ ಕಡೆ ಕೂತು ಕೆಲಸ ಮಾಡ್ತಾರೆ, ಮತ್ತು ಸೀಟ್ನಲ್ಲಿ ಉಷ್ಣ ಆಗುವಂಥದ್ದು, ಬೈಕ್ ಸೀಟ್ ಕಾದಿದ್ರೆ ಇದು ಮೂಲವ್ಯಾಧಿ ಕಾಣಿಸ್ಕೊಳ್ತದೆ. ಅದಕ್ಕೋಸ್ಕರ ಈ ಮೂಲವ್ಯಾಧಿಯನ್ನ ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಮಾಡಿಸ್ತಾರೆ. ಆಪರೇಷನ್ ಮಾಡಿದ ಮೇಲೆ ಮತ್ತೆ ಬರುತ್ತೆ, ಮೊಳಕೆ ಮೂಲವ್ಯಾಧಿ ಬರುತ್ತೆ, ಬಗೇಂದ್ರಿಯ ಹುಣ್ಣಾಗುತ್ತೆ, ರಕ್ತ ಬರುತ್ತೆ, ತುರಿಕೆ ಬರುತ್ತೆ, ಈ ರೀತಿ ಮೂಲವ್ಯಾಧಿ ಇರ್ತವೆ. ಇವೆಲ್ಲದಕ್ಕೂ ನಾನು ಆಗ್ಲೇ ಹೇಳಿದಂಗೆ, ನಾನು ತೂಕ ಇಳಿಯೋದಕ್ಕೆ ಬಿಸಿನೀರು ಕುಡಿಯುವುದು ಅಂತ ಹೇಳಿದ್ದೆ. ಇದಕ್ಕೆ ಮೂಲವ್ಯಾಧಿಗೆ ಏನ್ ಮಾಡ್ಬೇಕು ಅಂದ್ರೆ, ಎದ್ದ ತಕ್ಷಣ 1-2 ಲೋಟ ತಣ್ಣೀರು ಕುಡಿಬೇಕು. ಆ ತಣ್ಣೀರು ತಾಮ್ರದ ಪಾತ್ರೆಯಲ್ಲಿ ಇರ್ಬೇಕು. ತಾಮ್ರದ ಪಾತ್ರೆಯಲ್ಲಿ ಇಟ್ಕೊಳ್ಬಹುದು ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಇಟ್ಕೊಳ್ಬಹುದು. ಅದಕ್ಕೊಂದ್2 ತುಳಸಿ ದಳ ಹಾಕಿರ್ಬೇಕು. ಆ ನೀರನ್ನ ಎದ್ದ ತಕ್ಷಣ ಸೇವನೆ ಮಾಡ್ಬೇಕು. ಆ ನಂತರನೇ ಶೌಚಕ್ಕೆ ಹೋಗ್ಬೇಕು ಬೆಳಿಗ್ಗೆ. ಮತ್ತು ರಾತ್ರಿ ಮಲಗುವಾಗ 2 ಲೋಟ ನೀರು ಕುಡಿಬೇಕು. ಈ ರೀತಿ ಮಾಡಿದ್ರೆ ಬಹಳಷ್ಟು ಬೇಗ ಮೂಲವ್ಯಾಧಿ ಹತೋಟಿಗೆ ಬರ್ತದೆ. ಮತ್ತು ರಾತ್ರಿ ಊಟ ಮಾಡೋಕ್ಕಿಂತ ಮೊದಲು 1 ಕಪ್ ಹಾಲಿನಲ್ಲಿ ಒಂದ್ ಸ್ವಲ್ಪ ಎಳ್ಳು ಪುಡಿ ಹಾಕ್ಬೇಕು, ಕುಟ್ಟಿ. ಬಿಳಿ ಎಳ್ಳಾಗ್ಲಿ ಕರಿ ಎಳ್ಳಾಗ್ಲಿ ಕುಟ್ಟಿ ಪುಡಿ ಹಾಕ್ಬೇಕು. ಅದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕೊಂಡು, ಅಥವಾ ಮನೆಯಲ್ಲಿ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೊಂಡು ಕುಡಿದ್ರೆ ಆದಷ್ಟು ಬೇಗ ಮೂಲವ್ಯಾಧಿ ಹೋಗುತ್ತೆ. ಆ ಮೊಳಕೆ ಬಂದಿದ್ರೆ ಅದಕ್ಕೆ ಲೋಳೆ ಸರವನ್ನ ಲೇಪಿಸ್ಕೊಂಡ್ರೆ ಅವು ಆದಷ್ಟು ಬೇಗ ಕರಿಗೆ ಹೋಗ್ತವೆ. ಇದು ಮೂಲವ್ಯಾಧಿಗೆ ಸಂಬಂಧಪಟ್ಟಂತ ಕಾಯಿಲೆ, ಇದರ ಔಷಧಿ ಇದೆ. ಇನ್ನು ಮಕ್ಕಳು ಬುದ್ಧಿಮಾಂದ್ಯತೆ ಇದೆ ಮಕ್ಕಳಲ್ಲಿ. ಓದಿದ್ದು ಸರಿಯಾಗಿ ನೆನ್ಪಿಟ್ಕೊಳ್ಳಲ್ಲ, ಬುದ್ಧಿ ಚುರುಕಿಲ್ಲ ಅಂತ ಮಕ್ಕಳಿಗೂ ಮೂಗಿನಲ್ಲಿ ಹಸು ತುಪ್ಪ ಹಾಕಬೇಕು. ಮಕ್ಕಳಿಗೆ ಒಳ್ಳೆ ಮನೆ ಆಹಾರವನ್ನ ಕೊಡಬೇಕು. ಹೊರಗಡೆ ಸಿಗುವಂತ ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮ್ ಬದಲಾಗಿ ನಮ್ಮ ಪತಂಜಲಿ ಸಿಗುವಂತ ಮಕ್ಕಳ ಮಿಠಾಯಿಯನ್ನು ಬಳಸಬೇಕು. ಅದರ ಜೊತೆಗೆ ಹೊರಗಿನ ಮಿಠಾಯಿ ಬದಲಾಗಿ ಕಲ್ಲು ಸಕ್ಕರೆ, ಉತ್ತತ್ತಿ, ಗೋಡಂಬಿ, ದ್ರಾಕ್ಷಿ, ಬಾದಾಮು, ಪಿಸ್ತಾ ಈ ರೀತಿ ಪದಾರ್ಥಗಳನ್ನು ಕೊಡೋದ್ರ ಮೂಲಕ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿ ಮಾಡಬೇಕು. ಮಕ್ಕಳಿಗೆ ಪ್ರತಿನಿತ್ಯ ತಲೆ ಸ್ನಾನ ಮಾಡಿಸ್ಬೇಕು. ಮತ್ತು ಮಕ್ಕಳನ್ನ ಸರಿಯಾಗಿ ವಾರಕ್ಕೊಮ್ಮೆ ಅಥವಾ 2 ಸರಿ ಚೆನ್ನಾಗಿ ಎಳ್ಳೆಣ್ಣೆಯಿಂದ ಅಥವಾ ಬಾದಾಮಿ ಎಣ್ಣೆಯಿಂದ ಮಸಾಜ್ ಮಾಡ್ತಾ ಹೋದ್ರೆ ಬುದ್ಧಿಮಾಂದ್ಯತೆಯಿಂದನೂ ಮಕ್ಕಳು ಸುಧಾರಿಸ್ತಾರೆ. ಅವರಿಗೂ ತಪ್ಪದೆ ಮೂಗಿನಲ್ಲಿ ದಿನಾಲು 1 ಹನಿ ಹಸುವಿನ ತುಪ್ಪವನ್ನ ಹಾಕೋದನ್ನ ಮರಿಬಾರ್ದು. ಇದು ಬುದ್ಧಿಮಾಂದ್ಯತೆಗೆ ಸಂಬಂಧಪಟ್ಟಿದೆ. ಇನ್ನು ಮೂರ್ಛೆ ರೋಗ ಬರುತ್ತೆ, ಇಂಗ್ಲಿಷ್ನಲ್ಲಿ ಫಿಟ್ಸ್ ಅಂತ ಕರೀತಾರೆ. ಮೂರ್ಛೆ ರೋಗ ಬರುತ್ತೆ. ಅಂಥವರು ಬೇರೆ ಕಾರಣದಿಂದ ಮೂರ್ಛೆ ರೋಗ ಬರ್ತಾ ಇರ್ತದೆ. ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಅವ್ರಿಗೂ ಮೂಗಿನಲ್ಲಿ ಹಸು ತುಪ್ಪ ಹಾಕಬೇಕು. ಚಹಾ ಕಾಫಿ ಕುಡಿತಾ ಇದ್ರೆ ನಿಲ್ಲಿಸ್ಬೇಕು. ತಂಬಾಕು ವಗೇರೆ ಅಂತ ಚಟಗಳನ್ನು ಬಿಡಬೇಕು. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು.
ಬೆಳಿಗ್ಗೆ 1-2 ಚಮಚ 3 ಚಮಚ ಗೋಮೂತ್ರದಿಂದ ತಯಾರು ಮಾಡಿದ ಅರ್ಕವನ್ನ ನೀರಿನಲ್ಲಿ ಹಾಕಿ ಕುಡಿಬೇಕು. ಹಾಗೇನೆ ಒಂದ್ಸಾರಿ ಸಾಯಂಕಾಲ ತುಳಸಿ ಕಷಾಯವನ್ನ ಕುಡಿತಾ ಹೋದ್ರೆ ದೀರ್ಘ ಸಮಯ ಮಾಡಿದ್ರೆ ಈ ಪಿಟ್ಸ್ ರೋಗದಿಂದ ಸಂಪೂರ್ಣವಾಗಿ ಅವರು ಗುಣಮುಖ ಆಗ್ತಾರೆ. ಇದು ಪಿಟ್ಸ್ ರೋಗಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಆಗಲೇ ಒಂದು ಹೇಳೋದು ಬಿಟ್ಟೆ, ಕಿವಿಲಿ ಏನಾದರೂ ಇರುವೆ ಹೋಯ್ತು ಅಥವಾ ಸಣ್ಣ ಜರಿ ಹೋಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬಹಳ ಸುಲಭವಾಗಿ ಆ ಕಿವಿಯಲ್ಲಿ ಒಂದ್ ಸ್ವಲ್ಪ ಔಡ್ಲೆಣ್ಣೆ ಹಾಕಿಬಿಟ್ರೆ ಸಾಕು. ಅದು ಆ ಎಣ್ಣೆಯಲ್ಲಿ ಸಿಕ್ಕಾಕೊಂಡು ಅದು ಸತ್ತೋಗ್ಬಿಡ್ತದೆ. ಇಲ್ಲ ದೊಡ್ಡದು ಹೋಗಿದೆ ಅಂದ್ರೆ ಈ ತಿನ್ನುವಂಥದ್ದು ಬಜಿ ಇರುತ್ತಲ್ಲ ಕರ್ದಿರೋದು, ಅದನ್ನ ಹಿಂಗ್ ಕಿವಿ ಹತ್ರ ಹಿಡಿದ್ರೆ ಅದು ತಕ್ಷಣ ಹೊರಗಡೆ ಬರುತ್ತೆ. ಇದು ಅವಾಗಿಂದ ಅವಾಗೆ ಮಾಡುವಂತ ಒಂದು ಮನೆ. ಇನ್ನು ಕೆಲವರು ಕೆಟ್ಟ ಮಲ್ಕೊಂಡಿರುವಾಗ ಹಲ್ಲು ಕಡಿಯೋದು, ಬಹಳ ಭಯಾನಕ ಕನಸು ಬೀಳೋದು, ದಿಢೀರಂತ ಎಚ್ಚರ ಆಗೋದು, ಇದೆಲ್ಲ ಮಾಡ್ತಾರೆ. ಅಂಥವರು ಸಹಿತ ಮೂಗಿನಲ್ಲಿ ಒಂದು ಹನಿ ಹಸು ತುಪ್ಪ ಹಾಕೊಂಡ್ರೆ ಅವರಿಗೆ ಈ ತರದ ವಿಕಾರಗಳಾಗೋದು ಕಡಿಮೆ ಆಗುತ್ತೆ. ಮತ್ತೆ ಇನ್ನೇನಾದ್ರೂ ನೀವು ನಾನು ಬಿಟ್ಟು ಹೋಗಿದ್ದು ಏನಾದ್ರು ಇದ್ರೆ ಕೇಳಿದ್ರೆ ನಾನು ಹೇಳ್ತೀನಿ. ನನಗೆ ಮನೆ ಮದ್ದು ಸಂಬಂಧಪಟ್ಟಂತೆ ನಾನು ಹೇಳಿದ್ದೀನಿ. ಬಿಪಿ ಬಗ್ಗೆ ಅಂತ ಆಗಲೇ ಹೃದಯಕ್ಕೆ ಸಂಬಂಧಪಟ್ಟಂತೆ ಸೋರೆಕಾಯಿ ಜ್ಯೂಸ್ ಅನ್ನ ಕುಡಿಯೋದು ಹೇಳಿದೆ. ಆ ಸೋರೆಕಾಯಿ ಜ್ಯೂಸ್ ಅನ್ನ ಪ್ರತಿನಿತ್ಯ ಕುಡಿದ್ರೆ ಬಿಪಿ ಹತೋಟಿ. ಗುರುಜಿ ಆಯ್ತು, ಮುಗಿಸ್ಲಿ. ಒಂದು ನಿಮಿಷ ನಾ ಮಾತಾಡ್ತೀನಿ. ಸರಿ. ನಮಸ್ಕಾರ ಡಾಕ್ಟರ್ ಹನುಮಂತ್ ಮಳ್ಳಿಜಿ. ನಮಸ್ತೆ. ನಮಸ್ತೆ. 2 ಬಾರಿ ಆಯ್ತು. ನನ್ನ ದುರ್ದೈವ ನಿಮ್ ಕ್ಲಾಸ್ ಮಿಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಬಟ್ ಅನಿವಾರ್ಯ ಟ್ರಾವೆಲ್ ದಲ್ಲಿ ಇದ್ದೆ. ಅದಕ್ಕೆ ಎಲ್ಲಾ ಸಾಧಕರ ಪರವಾಗಿ, ಪತಂಜಲಿ ಯೋಗ ಪೀಠದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ಈ ಸೇವೆ ಇದೇ ರೀತಿ ಮುಂದುವರಿಯಲಿ. ಈ ಕೊರೋನಾ ಕಾಲದಲ್ಲಿ ಅಂತೂ ಇದು ಲಕ್ಷಾಂತರ ಜನರಿಗೆ ಇವತ್ತು ನಿಮ್ಮ ಈ ಅದ್ಭುತವಾದ ಮಾರ್ಗದರ್ಶನ ತುಂಬಾ ಉಪಯೋಗವಾಗಿದೆ. ಜನರ ಪ್ರತಿಕ್ರಿಯೆ ಕಾಮೆಂಟ್ಸ್ ನಲ್ಲಿ ನಾನು ನೋಡ್ತಾ ಇದ್ದೆ. ನಾನು ಆಕ್ಚುಲಿ ಫ್ಲೈಟ್ ಇಂದ ಈಗ ಜಸ್ಟ್ ಲ್ಯಾಂಡ್ ಆಗಿ ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಇಮಿಡಿಯೇಟ್ ಜಾಯಿನ್ ಆಗಿದ್ದೀನಿ. ಧನ್ಯವಾದಗಳು. ಎಲ್ಲ ಸಾಧಕರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಈ ನಮ್ಮ ಈ ಯಾತ್ರೆ ಇದೇ ರೀತಿ ಮುಂದುವರಿಯಲಿ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಭೇಟಿ ಆಗೋಣ ಸಾಧಕರೇ. ಹನುಮಂತ ಮಳಲಿ ಅವರು ಒಂದ್ ರೀತಿ ಓಪನ್ ಯೂನಿವರ್ಸಿಟಿ ಇದ್ದಂಗೆ. ನಿಜವಾಗಿ ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಅದು ಅಪಾರವಾದ ಒಂದು ಭಂಡಾರವಾಗಿದೆ. ಜಸ್ಟ್ ಅದರ ಒಂದು ಸ್ಯಾಂಪಲ್, ಒಂದು ಹನಿ ಅಷ್ಟೇ ನಿಮ್ಗೆ ಇವತ್ತು ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಶುಭವಾಗ್ಲಿ. ಆಮೇಲೆ ಅದು ಪೇಸ್ಟ್ ಕೊಟ್ಟು ಹೋಗಿರ್ತೀನಿ. ಇಲ್ಲಿ ನಾನೊಂದು ಜೇನುತುಪ್ಪದಿಂದ ಪೇಸ್ಟ್ ತಯಾರು ಮಾಡಿದ್ದೀನಿ. ಅದನ್ನ ನಿಮಗೊಂದು ಕೊಡ್ಲಿಕ್ಕೆ ಇಲ್ಲಿ ಕೊಟ್ಟು ಹೋಗಿರ್ತೀನಿ. ಅದನ್ನ ಉಪಯೋಗಿಸ್ಬಿಟ್ಟು ಹೇಳಿ ಮುಂದೆ ಅದನ್ನ ಇಲ್ಲಿ ಬಿಡುಗಡೆ ಮಾಡಿಸಿ ಕೊಡೋಣಂತೆ. ಅರೆ ಓಕೆ, ಧನ್ಯವಾದಗಳು. ಬರ್ತೀನಿ. ನಮಸ್ಕಾರ. ಸರ್ ಬಿಪಿ ಬಗ್ಗೆ ಅಂತ ಹೇಳಿದೆ ಆಗ್ಲಿ, ಸೋರೆಕಾಯಿ ಜ್ಯೂಸ್ ಕುಡಿಯೋದು ಹೇಳಿದ್ನಲ್ಲ. ಅದೇ. ನಮಸ್ಕಾರ. ಗ್ಯಾಸ್ಟ್ರಿಕ್ ಹೇಳಿರಿ. ಅಜೀರ್ಣ ಅನ್ನೋದೇ ಗ್ಯಾಸ್ ಟ್ರಬಲ್ಗೆ ಸಂಬಂಧ. ಸರಿ.